ಕನ್ನಡ ಅಧ್ಯಾಪಕರು. ಸಾಹಿತ್ಯ ವಲಯದಲ್ಲಿ ಮತ್ತು ರಂಗಭೂಮಿಯಲ್ಲಿ ಮತ್ತು ಒಟ್ಟಾರೆ ದಲಿತ ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಮತ್ತು ಮಾನವೀಯ ಮೌಲ್ಯಗಳ ಬಗ್ಗೆ, ಮಾನವೀಯ ಹಕ್ಕುಗಳ ಬಗ್ಗೆ ಮತ್ತು ನಾಡಿನ ಸಂಸ್ಕೃತಿಯ ಬಗ್ಗೆ ಹೆಚ್ಚು ಕಾಳಜಿಯನ್ನು ಇಟ್ಕೊಂಡಂಥವ್ರು, ಅಪಾರವಾದ ಒಳನೋಟಗಳನ್ನು ಹೊಂದಿದ್ದಂಥವ್ರು. ನಾರಾಯಣನ ಜೊತೆ ಇವತ್ತು ಒಂದು ಸಣ್ಣ ಮಾತುಕತೆ ಮಾಡುವ. ನಾವು ಅವ್ರ ಸಂದರ್ಶನ ಮಾಡಲ್ಲ, ಅವ್ರು ನಮ್ಮನ್ನು ಸಂದರ್ಶನ ಮಾಡಲ್ಲ. ಒಟ್ಟಾರೆ ನಮ್ಮ ನಡುವೆ ಒಂದು ಜಿಜ್ಞಾಸೆ, ಒಂದು ನದಿ ಹರಿದ್ರೆ ಬಹುಶಃ ನೋಡುಗರಿಗೆ, ಪ್ರೇಕ್ಷಕರಿಗೆ ಮತ್ತು ನಮ್ಮ ಗೆಳೆಯರಿಗೆ ಒಂದಷ್ಟು ಹೊಸ ವಿಚಾರಗಳು, ಹೊಸ ಆಲೋಚನೆಗಳು ಮೂಡಬಹುದು ಅನ್ನುವ ಒಂದು ಸಣ್ಣ ಆಶಯದೊಂದಿಗೆ ಒಂದು ಈ ತರಹದ ಮಾತುಕತೆಯನ್ನು ಒಂದು ಸರಣಿ ರೂಪದಲ್ಲಿ ತರೋಣ ಅಂತ ಒಂದು ಆಶಯ ನಮ್ಮದು. ಸೊ ಅದಕ್ಕೆ ಪೂರ್ವಭಾವಿಯಾಗಿ ಮೊದಲ ಸಂಚಿಕೆ ಬೇಕಾದರೆ ಅನ್ಕೋಬಹುದು, ಒಂದು ಸಣ್ಣ ಮಾತುಕತೆ ನಾರಾಯಣ ಅವ್ರ ಜೊತೆ. ಥ್ಯಾಂಕ್ ಯು ದಿಲ್. ಇದು ಸಂದರ್ಶನ ಅಂತಲ್ಲ, ನಾವಿಬ್ಬರು ಭಾಳ ಸಹಜವಾಗಿ ಏನಾದರೂ ಮಾತಾಡ್ಬೋದು ಅಂತ ನಾನು ಭಾವಿಸಿದ್ದೀನಿ. ನೀವು ನನಗಿಂತ ತುಂಬ ಮಹತ್ವವಾದ ಒಳನಾಟುಗಳನ್ನು ಕೊಡ್ಬೋದು. ಇತ್ತೀಚೆಗೆ ಬರ್ತಿರುವಂಥ ಸಿನಿಮಾ ಬಗ್ಗೆ ಮಾತಾಡುವ ಅಂತ ನಾನು ಅಂದ್ಕೊತಾ ಇದ್ದೀನಿ. KGF ಅನ್ನೋ ಹೆಸರಿನ ಮೇಲೆ ಒಂದು ಪ್ಯಾನ್ ಇಂಡಿಯಾ ಥರ ಸಿನಿಮಾಗಳು ಬಂದು, ಆದರೆ ಅದ್ರ ಬಗ್ಗೆ ಬಂದಂಥ ಕುತೂಹಲಕರವಾದಂಥ ವಿಮರ್ಶೆಗಳೇನಂತಂದರೆ, ಮೊದಲು KGF ಫಸ್ಟು ಸೆಕೆಂಡ್ ಪಾರ್ಟ್ ಬಂದಾಗ ಅದರಲ್ಲಿ KGFನ ಕಥೆನೇ ಇರಲಿಲ್ಲ. ಯಶ್ ಅವರು ಮಾಡಿರುವ ಸಿನಿಮಾದಲ್ಲಿ, ಕನ್ನಡ ಸಿನಿಮಾ ಇಟ್ಟಾಯಿತು, ಅದು ಕಮರ್ಷಿಯಲ್ ಆಗೆಲ್ಲ ಇಟ್ಟಾಗಿರ್ಬೋದು. ಆದರೆ KGF ಜನರ ಜೀವನ ಮತ್ತು ಅಲ್ಲಿನ ನೋವು, ಅದು ಚಿನ್ನ, ಅದಕ್ಕಾಗಿ ಪ್ರಾಣ ತೆತ್ತ ಜನರ ಬದುಕಿನ ಚರಿತ್ರೆ ಅದರಲ್ಲಿ ಇರಲಿಲ್ಲ. ಅಂಥ ಒಂದು ಸಿನಿಮಾ ಇವತ್ತು ತಂಗಲಾನ್ ಬಂದಿದೆ. ಅದ್ರ ಬಗ್ಗೆ ಮಾತಾಡಬೇಕು ಅಂತ ನಾನು ನಿಮ್ಮ ಜೊತೆ ಅಂದ್ಕೊತಾ ಇದ್ದೆ. ನೀವು ಕೂಡ ಇತ್ತೀಚೆಗೆ ಭಾಳ ಒಳ್ಳೆ ರಿವ್ಯೂ ಬರೆದಿದ್ರಿ ಫೇಸ್ಬುಕ್ಕಲ್ಲಿ ಕೂಡ ಅದ್ರ ಮೇಲೆ ಸಿನಿಮಾ ನೋಡಿ. ಏನನ್ಸುತ್ತೆ ನೀವು ದಯವಿಟ್ಟು ಹೇಳಿ, ಆಮೇಲೆ KGF ಬಗ್ಗೆ ಸುಮ್ಮನೆ ಮಾತಾಡೋಣ. ಅಲ್ಲ, ನಾನು KGF ಸಿನಿಮಾ ನೋಡಕ್ಕೆ ಹೋಗಲೇ ಇಲ್ಲ. ಜನಪ್ರಿಯ ದಾಟಿಯಲ್ಲಿ ಅಲ್ಲ ರೂಪುಗೊಂಡ ಸಿನಿಮಾ ನನ್ನ ಮನಸ್ಸಲ್ಲಿ ಇಲ್ಲ, ನನ್ನ ಇದರಲ್ಲಿ ಇಲ್ಲ, ನಾನು ಮಾಡಿಲ್ಲ. ಚಿನ್ನ ಅನ್ನೋದಿದೆಯಲ್ಲ, ನನಗೆ KGF ಚಿನ್ನ ಅಂದಾಗ ಚಿನ್ನ ನನಗೊಂದು ಮೆಟಾಫರಿಕ್ ಆಗಿ ಕಾಣುವಂಥದ್ದು. ಮತ್ತು ತಂಗಳಾನ ಸಿನಿಮಾ ನೋಡಿದಾಗ ಚಿನ್ನನ ಒಂದು ಮೆಟಾಫರಿಕ್ ಆಗಿ ಮನುಷ್ಯನ ಬೆವರಿನ ಜೊತೆ ಅದನ್ನು ಸಮೀಕರಿಸಿ ಪಾರಂಜಿತ್ ಅವರ ಒಂದು ಸಿನಿಮಾ ಕಟ್ಕೊಟ್ಟಿದ್ದಾರಲ್ಲ, ಹೀಗಾಗಿ ತಂಗಳ ನನಗೆ ತುಂಬ ಇಷ್ಟವಾದ ಸಿನಿಮಾ. ಚರಿತ್ರೆ ಬಹಳ ಇಂಪಾರ್ಟೆಂಟು, ಮಾನವ ಚರಿತ್ರೆ ಅದರಲ್ಲೂ ತುಂಬ ಇಂಪಾರ್ಟೆಂಟು. ಚಿನ್ನ ಆಮೇಲೆ ಅನ್ವೇಷಣೆ ಮಾಡಿ ಸಂಶೋಧನೆ ಮಾಡಿ ಕಂಡುಕೊಂಡಿದ್ದಿರಬಹುದು, ಬಟ್ ನಾವು ಬದುಕ್ತಾ ಇರುವ ಒಂದು ನೆಲದಲ್ಲಿ ಒಂದು ಮಾನವ ಚರಿತ್ರೆ ಇದೆಯಲ್ಲ, ಅದು ತುಂಬ ಮುಖ್ಯವಾಗಿ ಇರುವಂಥ ಸಬ್ಜೆಕ್ಟು. ಇಲ್ಲಿಯವರೆಗೆ ಬಂದ ಸಿನಿಮಾಗಳಲ್ಲಿ ಆ ಥರದ ಮಾನವ ಚರಿತ್ರೆಯ ಬಗ್ಗೆ ಕೆಣಕಿದಂಥ ಸಿನಿಮಾಗಳು ನನಗಂತೂ ಎಲ್ಲೂ ಕಾಣಿಸ್ಲಿಲ್ಲ. ಬಡತನದ ಬಗ್ಗೆ ಇರ್ಬೋದು, ಜಾತಿಯ ಬಗ್ಗೆ ಇರ್ಬೋದು, ಅಥವಾ ಟು ಸಮ್ ಎಕ್ಸ್ಟೆಂಟ್ ಎಲ್ಲೋ ದಲಿತರ ಬಗ್ಗೆ ಒಂದು ಸಣ್ಣ ಅನುಕಂಪದ ರೀತಿಯಲ್ಲಿ ಹಲವಾರು ಸಿನಿಮಾಗಳು ಬಂದಿರಬಹುದು, ಸೆನ್ಸಿಬಲ್ ಆಗಿ ಸಿನಿಮಾನು ಬಂದಿರಬಹುದು. ಹಿಂದಕ್ಕೆ ನಮ್ಮ ಸತ್ಯಜಿತ್ ರೈ ಅವರು ಒಂದು ಸದ್ಗತಿ ಅಂತ ಸಿನಿಮಾ ಮಾಡಿದರು. ಮುನ್ಷಿ ಪ್ರೇಮಚಂದ್ರ ಅವರ ಕಥೆಯನ್ನು ಇಟ್ಟುಕೊಂಡು ಅದು ದಲಿತ ಸಂವೇದನೆಯ ಚಿತ್ರ. ಬಟ್ ಆ ಥರದ ಪೆರಿಫರಲ್ ಲೆವೆಲ್ನ ಅನಿಸುತ್ತೆ ನನಗೆ. ಅದು ತಂಗಳನ ಆ ಥರ ಅಲ್ಲ. ಬಹುಶಃ ಅದರ ನಿರ್ದೇಶಕ ರಂಜಿತ್ ಹೆಚ್ಚು ದಲಿತ ಪ್ರಜ್ಞೆಯಿಂದ ಅದನ್ನು ಯೋಚನೆ ಮಾಡಿದ್ರಿಂದಾಗಿ ಕೇವಲ ದಲಿತರ ಬದುಕನ್ನು ಮಾತ್ರ ಅವರು ಕಾನ್ಸಂಟ್ರೇಟ್ ಮಾಡಿಲ್ಲ, ಒಟ್ಟು ಮಾನವ ಚರಿತ್ರೆಯನ್ನು ತಿಳ್ಕೊಂಡು ಬಂದಿದ್ದಾರೆ. ಇಲ್ಲಿ ದಲಿತರು ಅಂದ ತಕ್ಷಣ ತುಂಬ ಕಡೆಗಣಿಸಲ್ಪಟ್ಟವರು ಅಂತ ಹೇಳ್ಬೋದು. ಈ ಹ್ಯೂಮನ್ ಚರಿತ್ರೆಯಲ್ಲಿ ಕೆಲವೊಬ್ಬರು ಒಂದು ರೇಸ್ ಅಂತ ಇಟ್ಕೊಂಡಾಗ ಕೆಲವೊಬ್ಬರು ಒಂದಿಷ್ಟು ಮುಂದೆ ಹೋದರು ತುಂಬ, ಇನ್ನು ಕೆಲವೊಂದಿಷ್ಟು ಜನ ಹಿಂದೆ ಉಳಿದರು ಅಥವಾ ಹಿಂದೆ ತಳ್ಳಲ್ಪಟ್ಟರು ಅಥವಾ ಕಡೆಗಣಿಸಲ್ಪಟ್ಟರು. ಆ ಕಡೆಗಣಿಸಲ್ಪಟ್ಟ ಜನರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟೆಡ್ ಮಾಡಿ ರಂಜಿತ್ ಅವರು ಇತ್ತೀಚೆಗೆ ಸಿನಿಮಾಗಳನ್ನು ಮಾಡ್ತಾ ಇದ್ದಾರಲ್ಲ.
ಸೊ ಆ ಕಾರಣಕ್ಕಾಗಿ ರಂಜಿತ್ ಬಗ್ಗೆ ನನಗೆ ಒಂದು ಕುತೂಹಲ ಇತ್ತು. ನೀವು ಹೇಳಿದಂಗೆ ಅವರು ಹಾ ಜನರ ಚರಿತ್ರೆ ಕುರಿತು ಮಾತಾಡ್ತಾರೆ. ಹಾ ಹಾ ಅವರು ತೆಗೆದಿರುವಂಥ ಮಡ್ರಾಸ್ ಅನ್ನೋ ಸಿನಿಮಾ ಇರಬಹುದು, ಹಾ ಹಾ ಅದರಲ್ಲಿ ಮಾಡಿರೋ ಮೇಕಿಂಗು ಹ್ಮ್. ತುಂಬಾ ರಿಯಾಲಿಟಿ, ವಾಸ್ತವಕ್ಕೆ ಬಹಳ ಹತ್ತಿರವಾದ ಹ್ಮ್. ಸಂಗತಿಗಳನ್ನು ತಂದಿದ್ದಾರೆ. ಹ್ಮ್. ಆಮೇಲೆ ಅವರು ಒಂದು ಬಾಕ್ಸಿಂಗ್ ಮೇಲೆ ಒಂದು ಸಿನಿಮಾ ಮಾಡಿದ್ರಲ್ಲ, ಯಾ. ಅದು ಕೂಡ ಬಹಳ ಮುಖ್ಯವಾಗಿ ಏನು ಒಂದು ಚರಿತ್ರೆಯನ್ನು ಚರಿತ್ರೆನ, yes. ದಲಿತರ ಚರಿತ್ರೆಯನ್ನು Yes. ಹೇಳುವಂಥ ಸಿನಿಮಾ. ಈ ಹಿನ್ನೆಲೆಯಲ್ಲಿ ತಂಗಲಾನ್ ಕೂಡ ಒಂದು KGF ಚಿನ್ನದ ಗಣಿಯಲ್ಲಿ ದಲಿತರು ಹೇಗೆ ತಮ್ಮ ಬೆವರಿನ ರೀತಿಯಲ್ಲಿ ರಕ್ತವನ್ನು ಸುರಿಸಿ ತಮ್ಮ ಬದುಕುಗಳನ್ನು ಸ್ಯಾಕ್ರಿಫೈಸ್ ಮಾಡಿದ್ರು ಅನ್ನೋದನ್ನು ತುಂಬ ಕಲಾತ್ಮಕವಾಗಿ ಚಿತ್ರಿಸಿದ್ದಾರೆ. ದಯವಿಟ್ಟು ಮೇಕಿಂಗ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಆ ಸಿನಿಮಾ ಮೇಕಿಂಗ್ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ? ರಂಜಿತ್ ಮೂಲತಃ ಒಬ್ಬ ಫೈನ್ ಆರ್ಟ್ಸ್ ಓದಿರುವಂಥವನಾಗಿರೋದ್ರಿಂದ ಹೆಚ್ಚು ಇಮೇಜ್ಗಳಲ್ಲಿ ಅವರು ಚಿತ್ರವನ್ನು ಕಟ್ಟಿಕೊಡ್ತಾರೆ. ಅದು ತುಂಬ ಮುಖ್ಯವಾದದ್ದು. ಇಮೇಜ್ ಅಂತ ಹೇಳಿದರೆ ಸುಮ್ಮನೆ ಯಾವುದೋ ಒಂದು ಪಿಕ್ಚರ್ನ ತೋರಿಸಿ ಅದನ್ನು 3-4 ಡಿಮೆನ್ಷನಲ್ಲಿ ತೋರಿಸೋದಲ್ಲ. ಇಮೇಜ್ ಅಂದರೆ ಹಲವಾರು ಸಂಕಥನಗಳನ್ನು ಒಂದು ಇಮೇಜ್ ಕಟ್ಟಿಕೊಡುವಂಥದ್ದು. ಉದಾಹರಣೆಗೆ ತಂಗಳಾನ್ ಚಿತ್ರದಲ್ಲಿ ರಕ್ತ ಕಾರಿಕೊಳ್ಳುವಂಥ ಒಂದು ನೆಲ ದೇವತೆಯ ಒಂದು ಪರಿಕಲ್ಪನೆ ಬರುತ್ತೆ. ಅದು ಮೋಸ್ಟ್ಲಿ ನೆಲದ ಜನರು ಕಲ್ಪಿಸಿಕೊಂಡಂಥ ದೈವ ಸ್ವರೂಪನೂ ಆಗಿರಬಹುದು, ಅಥವಾ ಅವರು ಅಂದ್ಕೊಂಡಿರುವಂಥ ಒಂದು ಅಗಾಧ ಶಕ್ತಿ, ತಮ್ಮ ನೆಲದ ಶಕ್ತಿ ಅಂದ್ಕೊಂಡಿರಬಹುದು. ಆ ಒಂದು ಇಮೇಜನ್ನು ಕಟ್ಟಿಕೊಡ್ತಾರೆ ನೋಡಿ ಅವರು. ನಾವು ಇಲ್ಲಿವರೆಗೂ ಈ ಧರ್ಮ ಕಲ್ಪನೆಯಲ್ಲಿ ದೇವರನ್ನು ಕಟ್ಟಿಕೊಂಡಂಥ ಚಿತ್ರಣ ಇರ್ಬೋದು, ಅಥವಾ ಧರ್ಮ ರಿಲಿಜನ್ ಅಂತ ಏನು ಕ್ರಿಯೇಟ್ ಆದಮೇಲೆ ಒಂದು ಪೂಜಾ ವಿಧಾನ ಅಥವಾ ಪ್ರಾರ್ಥನಾ ವಿಧಾನ, ಅಥವಾ ದೇವರೆಂದರೆ ಹಿಂಗೆ ಇರ್ಬೋದು, ಅಥವಾ ದೇವರೆಂದರೆ ನಿರಾಕಾರ ಆಗಿರ್ಬೋದು, ಆ ಥರದ ಪರಿಕಲ್ಪನೆಗಳೇ ಏನು ಕಟ್ಟಿಕೊಟ್ಟಿದ್ದಾರೆ. ಅದಕ್ಕೆ ಭಿನ್ನವಾಗಿ ಇದಕ್ಕೂ ಹಿಂದಿನಿಂದ ನಂಬಿಕೊಂಡು ಬಂದಿರುವಂಥ ಒಂದು ಪರಿಕಲ್ಪನೆಯನ್ನು, ಅದು ನಮಗೆ ಬಹುಶಃ ನಮ್ಮ ಇಮೇಜಲ್ಲಿ ಇಲ್ಲ. ಅದು ಯಾವ ಥರ ಇರ್ಬೋದು ಅನ್ನೋ ಇಮೇಜ್ ಇಲ್ಲ. ಬಟ್ ತಂಗಳಾನಲ್ಲಿ ನೋಡಿದಾಗ ಆ ನೆಲದೇವತೆ, ನೆಲದ ಶಕ್ತಿ, ಯಾರು ಆ ನೆಲದ ಜನ ನಂಬ್ಕೊಂಡಿದ್ದಾರೆ, ಆ ಇಮೇಜ್ ಅದ್ಭುತವಾಗಿ ನಮ್ಮ ಕಣ್ಮುಂದೆ ಕಟ್ಟಿಕೊಡ್ತಾರೆ ಅವರು. ಅಂದರೆ ಶಕ್ತಿ ದೇವತೆ ಅಂದರೆ ಏನು ಬೇಕಾದಾಗ್ಬೋದಲ್ಲ, ಅಗಾಧವಾಗಿ. ಅಂದರೆ ಮನುಷ್ಯನ ಇಮ್ಯಾಜಿನೇಷನನ್ನು ಮೀರಿದಂಥ ಒಂದು ಶಕ್ತಿಯ ಇಮೇಜ್ ಹೇಗಿರುತ್ತೆ ಅನ್ನೋದನ್ನು ಎಷ್ಟು ಕಲಾತ್ಮಕವಾಗಿ ಚಿತ್ರದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅವಳ ಹೆಸರು ಬಹುಶಃ ಆರತಿ ಅನ್ನುವ ಕ್ಯಾರೆಕ್ಟರ್ ಇದೆಯಲ್ಲ, ನೆಲದ ಶಕ್ತಿಯನ್ನು ಹೇಳುವಂಥದ್ದು. ಮತ್ತು ಆ ಬರೀ ನೆಲದ ಶಕ್ತಿಯನ್ನು ಅದು ಪ್ರತಿನಿಧಿಸೋದು ಅಷ್ಟೇ ಅಲ್ಲ, ಆ ಜನರ ಶಕ್ತಿಯನ್ನು ಕೂಡ ಪ್ರತಿನಿಧಿಸುವಂಥದ್ದು. ಅಲ್ಲಿಯ ಜನರ ಶಕ್ತಿ ಇದೆಯಲ್ಲ, ಯೋಚನಾ ಶಕ್ತಿ, ಶ್ರಮದ ಶಕ್ತಿ, ಮತ್ತು ಅನ್ವೇಷಣೆಯ ಶಕ್ತಿ, ಕಂಡುಕೊಳ್ಳುವಂಥ ಶಕ್ತಿ, ಕಟ್ಟುವಂಥ ಶಕ್ತಿ, ಅಥವಾ ನೆಲ ಬಗೆದು ಚಿನ್ನವನ್ನು ಹುಡುಕುವಂಥ ಶಕ್ತಿ ಇದೆಯಲ್ಲ, ಆ ಶಕ್ತಿಯ ಪ್ರತೀಕವಾಗಿ ಆರತಿ ಅನ್ನೋ ಒಂದು ಇಮೇಜಲ್ಲಿ ನಾವು ಕಾಣ್ತೇವೆ. ಕರೆಕ್ಟ್, ನೀವು ಹೇಳಿದ್ದು ಒಂದು ಜನರ ಚರಿತ್ರೆಯನ್ನೇ ಇದರಲ್ಲಿ ಹೇಳ್ತಾ ಇದ್ದಾರೆ ಅಂತ. ಆದರೆ ಇದು ಮುಖ್ಯವಾಹಿನಿಯ ಚರಿತ್ರೆಯಲ್ಲಿ ಕಾಣಲ್ಲ ನಮಗೆ. ಬೆಟ್ಟದ ಒಂದು ಕವಿತೆ ನೆನಪಾಗ್ತದೆ ನಿಮ್ಮ. ಅವನು ಓದುಬಲ್ಲ ದುಡಿಮೆಗಾರನೊಬ್ಬನ ಪ್ರಶ್ನೆಗಳು ಅನ್ನೋ ಕವಿತೆಯಲ್ಲಿ ಅವನು ಹೇಳ್ತಾನೆ, ಸಪ್ತದ್ವಾರಗಳ ಥೀಬ್ಸ್ ನಗರವನ್ನು ಯಾರು ಕಟ್ಟಿದರು? ಪುಸ್ತಕಗಳು ಹೇಳುತ್ತವೆ ರಾಜ ಮಹಾರಾಜರ ಹೆಸರುಗಳನ್ನು. ರಾಜ ಮಹಾರಾಜರು ಕಲ್ಲು ಒತ್ತಾರೆ, ಮಣ್ಣು ಒತ್ತಾರೆ. ಆಮೇಲೆ ಮುಂದುವರೆದು ಹೇಳ್ತಾನೆ ಅವನು, ಈ ಬ್ಯಾಬಿಲಾನ್ ನಗರವು ಎಷ್ಟೊಂದು ಸಲ ನೆಲಸಮವಾಯಿತು, ಅದನ್ನು ಮತ್ತೆ ಮತ್ತೆ ಯಾರು ಕಟ್ಟಿದರು? ಈ ಸ್ವರ್ಣೋಜ್ವಲ ಲೀಮಾ ನಗರದಲ್ಲಿ ಕಲ್ಲು ಕುಟಿಕರು ವಾಸಿಸುತ್ತಿರುವುದಾದರೂ ಎಲ್ಲಿ ಅಂತೆಲ್ಲ ಪ್ರಶ್ನೆಗಳಿರ್ತಾರೆ. ನೀವು ಹೇಳಿದ್ದಕ್ಕೆ ನೆನಪಾಗ್ತಾ ಇದೆ. ನೀವು KGF ನಗರಕ್ಕೆ ಭೇಟಿ ಕೊಟ್ಟರೆ, ನೀವು ಊರಿಗಂ ರೈಲ್ವೆ ಸ್ಟೇಷನ್ನಿಂದ KGF ಮುನಿಸಿಪಲ್ ಬಸ್ ಸ್ಟ್ಯಾಂಡ್ ರೀಚ್ ಆಗುವ ಈ ರಸ್ತೆ ಎಡಭಾಗದಲ್ಲಿ ಒಂದು ದೊಡ್ಡ ಸೈನೆಟ್ ದಿಬ್ಬ ಇದೆ. ಓಕೆ. ನಾನು ತಂಗಲಾನ್ ಸಿನಿಮಾ ನೋಡಿದಾಗ ನನಗೆ ಆ ದಿಬ್ಬ ತುಂಬ ನೆನಪಾಗ್ತಾ ಇತ್ತು. ನಾನು ಚಿಕ್ಕ ವಯಸ್ಸಿಂದ ಆ ದಿಬ್ಬವನ್ನು ನೋಡ್ಕೊಂಡೇ ಬೆಳೆದ. ಇವತ್ತು ಅಂಥ ದಿಬ್ಬದ ಮಣ್ಣನ್ನು, ಅಷ್ಟು ದಿಬ್ಬದ ಮಣ್ಣು ಒಂದು ಕಡೆ ರಾಶಿ ಮಾಡಬೇಕಾದ್ರೆ ಎಷ್ಟು ಈ ಮಿಷನರೀಸ್ ಬೇಕಾಗಿತ್ತು, ಎಷ್ಟು ಬುಲ್ಡೋಜರ್ಸ್ ತರಬೇಕಾಗಿತ್ತು. ಅದನ್ನ ನೆನ್ಪಿಟ್ಕೊಳ್ಬಹುದಾದಂಥ ವಿಷಯ ಏನಂತಂದರೆ, ಆ ದಿಬ್ಬ ಏನಿದೆ ಅದನ್ನು ಇದೇ
ತಂಗಳಾನ್ ಚಿತ್ರದಲ್ಲಿ ಇರುವ ಆ ಜನರು ಏನು ತಂಗಳಾನ್ ಅನ್ನುವ ವ್ಯಕ್ತಿಯ ಹಿಂದೆ ಬಂದಂಥ ಒಂದು ಸಮೂಹ ಏನಿದೆ, ಆ ಸಮೂಹದ ಜನರು ಹಾಕಿರುವ ಮಣ್ಣಿನ ರಾಶಿ ಅದು. ಯಾವುದೇ ಯಂತ್ರಗಳಿಂದ ಮಾಡಿರುವ ಮಣ್ಣಲ್ಲ ಅದು. ಹಾಗಾಗಿ ನಿಜವಾಗ್ಲೂ ನೆಲದೇವತೆಗಳು ಅಂತ ನೆಲಮೂಲ ಅಂತ ಹುಡುಕಿ ಒಂದು ನಿಜವಾದ ಜನರ ಚರಿತ್ರೆಯನ್ನು ತಿಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದು ಬಹಳ ಚಾಲೆಂಜಿಂಗ್. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂತಂದರೆ, ಈ ದಲಿತರ ಚರಿತ್ರೆ ಹೇಳುವಾಗ ತುಂಬ ಆತುರವಾಗಿ ಹಸಿಯಾಗಿ ನೋವನ್ನು ಆಕ್ರೋಶವನ್ನು ವ್ಯಕ್ತಪಡಿಸ್ಬೋದು ಅಂಥದ್ದು ನಾವು ತುಂಬ ಸಾರಿ ಕಂಡಿದ್ದೀವಿ. ಆದರೆ ಅಲ್ಲಿ ಎಲ್ಲೂ ಕೂಡ ಅಂಬೇಡ್ಕರ್ನ ನೇರವಾಗಿ ತೋರಿಸೋದಿಲ್ಲ, ದಲಿತನ ಪದನ್ ತರೋದಾಗಲಿ ಆ ಥರದ್ದು ಎಲ್ಲೂ ಬಂದಿಲ್ಲ. ಆದರೆ ಇಡೀ ಸಿನಿಮಾನೇ ಒಂದು ದಲಿತ ಎಸ್ಥೆಟಿಕ್ಸ್ ಬಗ್ಗೆ ಮಾತಾಡ್ತಾ ಇದೆ, ದಲಿತ ಹಿಸ್ಟ್ರಿ ಬಗ್ಗೆ ಮಾತಾಡ್ತಾ ಇದೆ, ನೋವಿನ ಬಗ್ಗೆ. ಅವರೊಂದು ಕುದುರೆಗಳ ಮೇಲೆ ಒಂದು ಸಮೂಹನೇ ಬರ್ತಾರೆ, ಅವನು ಹೋಗಿ ಎಲ್ಲರನ್ನು ಕರ್ಕೊಂಡು ಬರ್ತಾನೆ. ಇಲ್ಲಿ ಕೆಲಸ ಇದೆ ನಮಗೆ, ದೊರೆ ನಮಗೆ ಚಿನ್ನ ಹಂಚುತ್ತಾನೆ ಅಂತ. ನಿಜವಾಗ್ಲೂ ನಮ್ಮ ಜನ ಇದ್ದಿದ್ದೇ ಆ ಥರ. ಮೈ ಫಾದರ್ ಆಲ್ಸೋ ಅದನ್ನೇ ಕಚ್ಚೆ ಪಂಚ ಹಾಕೋರು. ಅದೆಲ್ಲ ನಾನು ನೋಡಿದಾಗ ಸಿನಿಮಾ ನಮ್ಗೆ ತುಂಬ ಕನೆಕ್ಟ್ ಆಗ್ತಾ ಇತ್ತು. ಅದೇ ಮತ್ತೆ ನಾವು ಹಳೆ KGF ನಗರ ಸಿನಿಮಾ ಅನ್ನೋ ಸಿನಿಮಾದಲ್ಲಿ ಈ ಯಾವ ಅಂಶಗಳು ಇಲ್ಲ. ನೀವು KGF-ಅನ್ನು ಗಮನಿಸಿದ್ರೆ, ನನ್ನ ಅಬ್ಸರ್ವೇಷನಲ್ಲಿ KGF ಒಂದು ವಿಡೋಗಳು ಜಾಸ್ತಿ ಇರುವ ಒಂದು ನಗರ. ಅದರಲ್ಲೂ ಏನು ತಮಿಳು ಮಾತನಾಡುವ, ತೆಲುಗು ಮಾತನಾಡುವ, ಬೇರೆ ಭಾಗಗಳಿಂದ ಆಂಧ್ರ ಮತ್ತು ತಮಿಳುನಾಡಿನಿಂದ ವಲಸೆ ಬಂದಿರುವ ಹೆಣ್ಣುಮಕ್ಕಳನ್ನು ಆ ಸಮುದಾಯಗಳ ನಡುವೆ ನೋಡಿದ್ರೆ ತುಂಬ ಜನ ಹೆಣ್ಮಕ್ಕಳು, ವಿಧವೆಯ ಹೆಣ್ಮಕ್ಳನ್ನು ನೀವು KGF-ನ ಒಂದೊಂದು ಇದರಲ್ಲೂ ನಾವು ಕಾಣೋದಕ್ಕೆ ಸಿಗ್ತವೆ. ಇದಕ್ಕೆ ಭಾಳ ದೊಡ್ಡ ರೀಸನ್ ಇದೆ. ಇನ್ನು ಹೇಳ್ತಾ ಇದ್ರನ್ನ ನಾವು ಚರ್ಚೆ ಮಾಡಿದಾಗೆ, ತುಂಬ ಜನರು ಏರ್ ಬ್ಲಾಸ್ಟಲ್ಲಿ ಸತ್ತೋಗಿದ್ದಾರೆ. ಇನ್ನು ಆ ಕಾರಣದಲ್ಲಿ ಸತ್ತೋಗಿದ್ದಾರೆ. ಕೆಲವರು ಗಣಿ ಒಳಗಡೆ ಇಳಿದು ಅದರ ಉಸಿರಾಟದ ಸಮಸ್ಯೆಗಳು, ಕಾಯಿಲೆಗಳಿಂದ ಕೆಲವರು ಸತ್ತೋಗಿದ್ದಾರೆ, ಕೆಲವರು ಸತ್ತಾಗಿದ್ದಾರೆ. ಮತ್ತು ಇದರಿಂದ ಹೊರಗಡೆ ಬರೋದಕ್ಕೆ, ಈ ರೋಗಗಳು, ಈ ಟೆನ್ಷನ್ನು, ಈ ಒತ್ತಡ ಹೊರಗೆ ಬರೋಕ್ಕೆ ಕುಡಿತಕ್ಕೆ ದಾಸವಾಗಿ ಕುಡಿದು ತುಂಬ ಜನ ಸತ್ತೋಗಿದ್ದಾರೆ. ಅಕಾಲಿಕ ಮರಣಕ್ಕೆ. ಆ ಕಾರಣಕ್ಕೆ ಆ ನಗರ ನಿಜವಾಗ್ಲೂ ತುಂಬ ಜನ ಬೇಗ ತೀರ್ಕೊಂಡು ಬಿಟ್ಟಿದ್ದಾರೆ. ಅದಕ್ಕೆ ಅದನ್ನು ನಾವು ಒಂದೊಂದು ಸಾರಿ ಅದನ್ನು ಹೇಳ್ಬೋದಾ ಬೇಡೋ ಗೊತ್ತಿಲ್ಲ. ಅದು ಅಷ್ಟೋ ಜನ ಹೆಣ್ಣುಮಕ್ಕಳ ಬದುಕಿನಲ್ಲಿ ಚಿನ್ನ ಇಲ್ಲ, ಬಂಗಾರ ಆಗಿಲ್ಲ ಅವ್ರ ಬದುಕು. ನೋಡಿ, ಅವ್ರ ನೆಲದಲ್ಲೇ ಬಂಗಾರ ಇದೆ, ಅದನ್ನ ಇನ್ಯಾರೋ ಅನ್ವೇಷಣೆ ಹುಡುಕೊಂಡು ಬರ್ತಾರೆ. ಬಹುಶಃ ನನಗನ್ಸುತ್ತೆ, ನೆಲ ಅಗಿಯುವ ಸಂಸ್ಕೃತಿ ಅಥವಾ ನೆಲ ಅಗಿಯುವ ಶಕ್ತಿ ಯಾರಿಗಿತ್ತು? ರಾಜ ಮಹಾರಾಜರಿಗಿತ್ತ ಅಥವಾ ವಿಜ್ಞಾನ ಪಂಡಿತರಿಗಿತ್ತ? ಹಾಗಿದ್ರೆ ನೆಲದ ಒಳಗಡೆ ಇಷ್ಟೆಲ್ಲ ಸಂಪತ್ತಿದೆ ಅನ್ನೋದನ್ನ ಕಂಡುಕೊಂಡವ್ರು ಯಾರು? ಅದು ಜ್ಞಾನ ಅಲ್ಲವೇ? ಆ ನೆಲ, ಆ ಸಿನಿಮಾ ಹೇಳಿಕೊಟ್ಟಿರೋದು ಆ ನೆಲದ ಸಂಪತ್ತು ಅಲ್ಲಿ ವಾಸಿಸುವ ಜನರಿಗೆ ಸೇರುವಂಥದ್ದು. ಅದರ ಮೇಲೆ ಮೊದಲ ಹಕ್ಕು ಅವ್ರಿಗೆ ಸೇರಬೇಕು ಅನ್ನೋದೇ ಆ ಇಡೀ ತಂಗಳಾನ್ ಸಿನಿಮಾದಲ್ಲಿ ಇರುವಂಥ ಮಹತ್ವದ ವಿಷಯ. ಯಾಕಂದ್ರೆ ಅವ್ರು ಕಂಡುಕೊಂಡಿದ್ದ ಜಾಗ ಅದು, ಹೌದು, ಅವರು ನೆಲೆಸಿದ ಜಾಗ, ಮತ್ತೆ ಅವರು ಚಿನ್ನವನ್ನು ಅನ್ವೇಷಣೆ ಮಾಡಿರುವಂಥ ಜಾಗ. ಈ ಚಿನ್ನ ಹುಡುಕೊಂಡು ನೀವಾಗಲೇ ರಾಜ ಮಹಾರಾಜರ ಪ್ರಸ್ತಾಪ ಮಾಡಿದ್ರಿ. ಎಲ್ಲ ರಾಜರು ಚಿನ್ನ ಹುಡ್ಕೊಂಡೇ ಅಲ್ಲಿ ಬಂದಿರೋದು. ಯಾರು ಮೈಸೂರನ್ನ ಸಮೃದ್ಧವಾಗಿಗೊಳಿಸ್ಬೇಕು ಅಂತ ಯಾವ ಮಹಾರಾಜ ಮೈಸೂರಿಗೆ ಬರಲಿಲ್ಲ. ಯಾವ ಮಹಾರಾಜ ಆಗಲಿ ಅಥವಾ ಟಿಪ್ಪು ಸುಲ್ತಾನನೇ ಆಗಿರಲಿ, ಇಲ್ಲಿ ಜನರನ್ನೇ ಉದ್ಧಾರ ಮಾಡ್ಬೇಕು ಅನ್ನೋ ಕಲ್ಪನೆಯಿಂದನೇ ಬಂದವನಲ್ಲ. ಬಟ್ ಎಲ್ಲರೂ ಚಿನ್ನ ಹುಡ್ಕೊಂಡು ಬಂದವರು. ಸೊ ಹಾಗೆ ಟಿಪ್ಪು ಸುಲ್ತಾನ್ ಕೂಡ ಅಲ್ಲಿ ಚಿನ್ನ ಹುಡ್ಕೊಂಡು ಬಂದಿರೋದು. ಸೊ ನೆಲದ ಅಗೆದು ಗಣಿಗಾರಿಕೆ ಮಾಡಿ ಚಿನ್ನ ಹೆಕ್ಕಬೇಕು ಅಂತಂದ್ರೆ ಶ್ರಮ ಬೇಕದಕ್ಕೆ. ಆ ಶ್ರಮ ವಹಿಸಿದ್ದು ಯಾರು? ಅದೇ ಭಾಗದಲ್ಲಿ ನೆಲೆಸಿರುವಂಥ ಜನ. ಮಣ್ಣಗಿಯೋಕೆ ಮಾತ್ರ ಅವ್ರು ಬೇಕು. ಸಂಪತ್ತು ಕೈಗೆ ಬಂದ ತಕ್ಷಣ ಅದು ನನ್ನ ಪಾಲು ಅನ್ನುವಂಥ ಅರಸರ ಕಲ್ಪನೆ ಇತ್ತಲ್ಲ, ಆ ಕಲ್ಪನೆಯನ್ನೇ ತುಂಬಾ ದೊಡ್ಡದಾಗಿ ಪ್ರಶ್ನೆ ಮಾಡಿರುವಂಥದ್ದು ತಂಗಳ. ಬಹುಶಃ ಟಿಪ್ಪು ಸುಲ್ತಾನ್ ತುಂಬಾ ಬ್ರಾಡ್ ಮೈಂಡೆಡ್ ಆಗಿ ಆ ಸಂಪತ್ತನ್ನ ಎಲ್ರಿಗೂ ಹಂಚಬೇಕು ಅನ್ನುವ ಉದಾತ್ತ ಮನೋಭಾವನೆಯನ್ನ ಹೊಂದಿದ್ದ. ಸೊ ಅದಕ್ಕೆ ಉದಾಹರಣೆ ಅಂದರೆ
ಭೂಮಿಯ ಮೇಲೆ ಹಕ್ಕನ್ನ ಮೊದಲ ಬಾರಿಗೆ ಜನರಿಗೆ ಕೊಟ್ಟಂತ ದೊರೆ ಟಿಪ್ಪು ಸುಲ್ತಾನ್. ಇವತ್ತು ಟಿಪ್ಪು ಸುಲ್ತಾನ್ ಹೈದರ್ ಅಲಿ ಬಗ್ಗೆ ಏನೇನೋ ಮಾತಾಡ್ಕೋಬಹುದು. ನೀವು ಹೇಳುವಂತಹ ಕೋಲಾರ ಮೂಲದಿಂದಲೇ ಹೈದರ್ ಅಲಿ ಬಂದಿರೋದು, ಕೋಲಾರ ಜಿಲ್ಲೆಯಲ್ಲೇ ಬೂದಿಕೋಟೆ ಬಂದಿರೋದು ಹೈದರ್ ಅಲಿ. ಸೊ ಅವನ ಮಗ ಟಿಪ್ಪು ಸುಲ್ತಾನ್. ಸೊ ಅಲ್ಲಿ ವಾಸಿಸುವ ಜನರಿಗೆ ಮತ್ತು ಅಲ್ಲಿ ವಾಸಿಸುವಂತಹ ನೆಲಮೂಲದ ಜನಕ್ಕೆ ಆ ಭೂಮಿ ಮೇಲೆ ಮೊದಲು ಹಕ್ಕಿರುತ್ತೆ ಅಂತ. ಸೊ ಕೃಷಿಗಾಗಿ ಮತ್ತೆ ನೆಲೆಸೋದಕ್ಕಾಗಿ ಭೂಮಿಯ ಮೇಲೆ ಹಕ್ಕನ್ನ ಮೊದಲ ಬಾರಿಗೆ ಕೊಟ್ಟವನು ಟಿಪ್ಪು ಸುಲ್ತಾನ್. ಪಹಣಿ ಸಿಸ್ಟಮ್ ತಂದಿರೋದು ಟಿಪ್ಪು ಸುಲ್ತಾನ್. ಅಂದ್ರೆ ಅದರ ಅರ್ಥ ಅಲ್ಲಿಯ ಸಂಪತ್ತು ಅಲ್ಲಿಯ ಜನಕ್ಕೆ ಸೇರಬೇಕು ಮತ್ತು ರಾಜನಾದವನು ಅಥವಾ ಆಡಳಿತಗಾರನ ಮೂಲ ಕಾಳಜಿ ಏನಿರಬೇಕು, ಸಮಾನವಾಗಿ ಎಲ್ಲರಿಗೂ ಹಂಚಿಕೆ ಆಗಬೇಕು ಅಂತ. ಇದನ್ನೇ ಬ್ರಾಡರ್ ಆಗಿ ತುಂಬಾ ಕರೆಕ್ಟಾಗಿ ಡಿಫೈನ್ ಮಾಡಿದ್ದು ಅಂಬೇಡ್ಕರ್. ಹೀಗಾಗಿ ಸಂವಿಧಾನವನ್ನು ರಚನೆ ಮಾಡಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಾಮಾಜಿಕ ನ್ಯಾಯ, ಸರ್ವರಿಗೂ ಸಮಪಾಲು ಸಿಗಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋ ನೆಲೆಯಲ್ಲಿ ಅಂಬೇಡ್ಕರ್ ಕೂಡ ಸಂವಿಧಾನ ರಚನೆ ಮಾಡಿದ್ರು. ನೋಡಿ, ಅಲ್ಲಿಂದ ಅವನು ಕನೆಕ್ಟ್ ಮಾಡ್ಕೊಂಡು ಬರ್ತಾನೆ ತಂಗಳಾನ್ ಸಿನಿಮಾದಲ್ಲಿ. ಅಲ್ಲಿ ಟಿಪ್ಪು ಸುಲ್ತಾನ್ ಪ್ರಸ್ತಾಪ ಯಾಕೆ ಬರ್ತದೆ, ಟಿಪ್ಪು ಸುಲ್ತಾನ್ ಮೆನ್ಷನ್ ಮಾಡ್ತಾನೆ ಅವನು. ಟಿಪ್ಪುನು ಕೂಡ ಇಲ್ಲಿ ಚಿನ್ನ ಹುಡ್ಕೊಂಡು ಬಂದಿದ್ದ ಅಂತ. ಆಮೇಲೆ ಇನ್ನೊಂದು ಇಮೇಜ್ ಕಟ್ತಾನೆ ನೋಡಿ, ಅದರಲ್ಲಿ ಒಂದು ಬ್ಲ್ಯಾಕ್ ಪ್ಯಾಂಥರನ್ನ ತಂಗಳಾನ್ ವಧೆ ಮಾಡ್ತಾನೆ. ಅದು ನಾವು ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅಂತ ಕರಿತೀವಲ್ಲ. ಸೊ ಆ ಇಮೇಜ್ ಅನ್ನ ನೆನಪಿಸ್ಕೊಡುವಂಥದ್ದು. ಯಾಕೆ ಟಿಪ್ಪು ಸುಲ್ತಾನ್ ನೆನಪಾದ ಅಂದ್ರೆ ಆ ಸ್ಮೃತಿಯಲ್ಲಿ, ಆ ನೆಲಮೂಲದ ಜನರಲ್ಲಿ ಆ ಸ್ಮೃತಿಯ ಭಾಗವಾಗಿದ್ದಾನೆ. ಯಾಕೆ ಅಂದ್ರೆ ಅವರ ಪರವಾಗಿ ಯೋಚನೆ ಮಾಡಿದಂಥ ಆಡಳಿತಗಾರ ಅನ್ನೋ ಕಾರಣಕ್ಕಾಗಿ. ಬಟ್ ತಂಗಳಾನಲ್ಲಿ ಆ ನಂತರದಲ್ಲಿ ಬ್ರಿಟಿಷ್ ಬರ್ತಾನೆ ನೋಡಿ, ಟೈಲರ್. ಸೊ ಅದು ಏನನ್ನ ಧ್ವನಿಸುತ್ತೆ ಅನ್ನೋದು ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ಪೀರಿಯಡ್ಗೆ ಬಂದ್ಬಿಡ್ತಾನೆ ಅವನು, ಬ್ರಿಟಿಷರ್ ಪೀರಿಯಡ್ಗೆ ಬರ್ತಾನೆ. ಆ ಬ್ರಿಟಿಷರ್ ಪೀರಿಯಡ್ ಟೈಮಲ್ಲಿ ಟಿಪ್ಪುಗೂ ಮತ್ತು ಬ್ರಿಟಿಷರಿಗೂ ಕಾನ್ಫ್ಲಿಕ್ಟ್ ನಡೆದಂತ ಸಂದರ್ಭ. ಯಾವ ಕಾರಣಕ್ಕಾಗಿ? ಇದೇ ಸಂಪತ್ತಿನ ಕಾರಣಕ್ಕಾಗಿ, ಭೂಮಿಗೋಸ್ಕರ, ಅಧಿಕಾರಕ್ಕೋಸ್ಕರ. ಸಪೋಸ್ ಟಿಪ್ಪು ಸುಲ್ತಾನಿಗೆ ಇಡೀ ಚಿನ್ನ ಸಿಕ್ಬಿಟ್ಟಿದ್ದಿದ್ರೆ ಇವತ್ತಿನ KGF ಸ್ಥಿತಿ ಬೇರೆ ತರನೇ ಇರ್ತಿತ್ತು. ಅಥವಾ ಸಂಪತ್ತಿನ ಸಮಾನ ಹಂಚಿಕೆಯಾಗಿ ಈ ಇಡೀ ನೆಲ ಸಮೃದ್ಧವಾಗಿ ಇರ್ತಾ ಇತ್ತು. ಬಟ್ ಹಾಗಾಗ್ಲಿಲ್ಲ. ಟಿಪ್ಪು ಸುಲ್ತಾನ್ ಬಹುಶಃ ಆ ಕಾರಣಕ್ಕಾಗಿನೇ ಟಿಪ್ಪು ಸುಲ್ತಾನನ್ನ ರಿಪ್ಲೇಸ್ ಮಾಡುವಂತ ಪ್ಲಾನ್ ಬಹುಶಃ ಬ್ರಿಟಿಷರು ಮಾಡಿರಬಹುದು. ಎಷ್ಟೋ ವಿಷಯಗಳಲ್ಲಿ ಟಿಪ್ಪು ಸುಲ್ತಾನ್ ನಮಗೆ ಎದುರಾಳಿ ಅನ್ನೋ ಕಾರಣಕ್ಕಾಗಿ ಮಾಡಿರಬಹುದು. ಟಿಪ್ಪು ಅಷ್ಟು ಜೀವದ ಹಂಗು ತೊರೆದು ಬ್ರಿಟಿಷರ ಜೊತೆ ಹೋರಾಟ ಮಾಡೋದಕ್ಕೆ ಕಾರಣ ಏನಿತ್ತು? ಕೇವಲ ಸಿಂಹಾಸನ ಉಳಿಸ್ಕೊಳ್ಳೋದಾಗಿದ್ದರೆ ಅವರು ನೆಗೋಷಿಯೇಟ್ ಮಾಡ್ಕೊಂಡ್ಬಿಡ್ಬೋದಾಗಿತ್ತಲ್ಲ, ಒಪ್ಪಂದಗಳನ್ನು ಮಾಡ್ಕೋಬಹುದಾಗಿತ್ತಲ್ಲ. ಯುದ್ಧನೇ ಬೇಡ, ಒಪ್ಪಂದ ಮಾಡ್ಕೊಂಡು ಸಂಪತ್ತಿನಲ್ಲಿ ನನಗೂ ಒಂದು ಸ್ವಲ್ಪ ಭಾಗ, ನಿಮಗೊಂದು ಸ್ವಲ್ಪ ಭಾಗ, ಆ ರೀತಿಯಲ್ಲಿ ಹಂಚಿಕೆ ಮಾಡ್ಕೊಂಡು ಇರ್ಬೋದಾಗಿತ್ತು. ಆದರೆ ಹಾಗಾಗಲಿಲ್ಲ. ಯಾಕಂದ್ರೆ ನೆಲಮೂಲದ ಜನರ ಮನೋಭಾವನೆ ಏನಿತ್ತು ಅಂದ್ರೆ ಹೋರಾಟ, ಸಂಘರ್ಷ. ಅದ್ರ ಪರವಾಗಿ ಟಿಪ್ಪು ನಿಂತಿದ್ದರಿಂದಾಗಿ ಬ್ರಿಟಿಷರ ಜೊತೆ ಸೆಣಸಾಟದಲ್ಲಿ ಟಿಪ್ಪು ಇದು ಏನಂತಾರೆ ಅದಕ್ಕೆ, ಮಾರ್ಟಿಯರ್ ಆಗ್ಬಿಟ್ಟ ಅವನು, ಹುತಾತ್ಮನಾದ. ಸೊ ಹೀಗಾಗಿ ಜನರ ಸ್ಮೃತಿಯ ಭಾಗವಾಗಿ ತಂಗಳಾನ್ ಅದನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾನೆ. ಮತ್ತೆ ಅವನು ಬರ್ತಾನೆ ಅಲ್ಲಿ, ಈ ಭೂಮಿಯೆಲ್ಲ ನಮ್ದಾಗಿತ್ತು ಅಂತ ಕಾಲದಲ್ಲೆಲ್ಲ ಕಿತ್ಕೊಂಡು ಬಿಟ್ಟಿದ್ದಾರೆ ಅಂತಾನು ಒಂದು ಬರುತ್ತೆ. ಮತ್ತೆ ಇನ್ನೂ ಒಂದು ಅದು ನಿಜವಾಗ್ಲೂ ಇಟ್ಸ್ ಮೋಸ್ಟ್ ಆಫ್ ದ ಟೈಮ್ ಇಟ್ಸ್ ಟ್ರೂ. ಅದು ಯಾಕೆ ಅಂತಂದ್ರೆ ಅವನು ಟ್ರಾನ್ಸ್ಲೇಷನ್ ಮಾಡ್ತಾನೆ. ಚಿನ್ನ ಅಗಿಯೋಣ, ನಾವು ಹುಡುಕ್ರಿ, ನೀವು ಚಿನ್ನ ಸಿಕ್ಕಿದ್ರೆ ನಿಮಗೆ ನಾವು ಸಮವಾಗಿ ಹಂಚ್ಕೊಳ್ಳೋಣ ಅನ್ನೋಂಥ ಒಂದು ಮಾತುಕತೆ ಆಗಿರುತ್ತೆ. ಯಾವಾಗ ತಂಗಳಾನ್ ಹೋಗ್ಬಿಟ್ಟು ತಮ್ಮ ಸಮೂಹವನ್ನು ಕರ್ಕೊಂಡು ಬರೋದಷ್ಟಿಗೆ ಅಲ್ಲಿ ವೆಪನ್ಸ್ ತಂದು ಆರ್ಡರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅಲ್ಲೊಬ್ಬ ಟ್ರಾನ್ಸ್ಲೇಟರ್ ಬರ್ತಾನೆ. ಬ್ರಿಟಿಷ್ ಅವನು ಹೇಳೋದಕ್ಕೂ ಟೈಲರ್ ಹೇಳೋದಕ್ಕೂ ಇವರಿಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಸಂವಹನ. ಅಲ್ಲಿ ಒಂದು ಬ್ರಾಹ್ಮಣ ಕ್ಯಾರೆಕ್ಟರ್ ಬರುತ್ತೆ, ನೋಡಿದ್ರ? ಅವ್ನು ಹೇಳ್ತಾನೆ, ಅವ್ನು ಇದ್ಕೊಂಡು ನಿಮ್ಗೆಲ್ಲ ಸಮವಾಗಿ ಹಂಚ್ಕೊಳ್ಳೋಣ ಅಂತೆಲ್ಲ ನೀವು ಕೆಲಸ ಮಾಡಿ ಅಂತಂದ್ರೆ ಅವನು ಅದನ್ನು ತಿರ್ಚಿ ಹೇಳ್ತಾ ಇರ್ತಾನೆ. ಅದಕ್ಕೆ ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ ಅವನು. ಆಯ್ತಾ, ಅವನು ನಮ್ಮ ಒಡೆಯರು ನಮಗೆ ಅವ್ನು ರಾಜ ಕರೆಕ್ಟಾಗಿ ಹೇಳೋನೆ, ನಮಗೆ ಹುಡುಕಿದ್ರೆ ನಮಗೂ ಕೂಡ ಪಾಲ್ಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾನೆ. ಅದೇನು ಹೇಳ್ತಾರೆ, ನೀವೆಲ್ಲ ಕರೆಕ್ಟಾಗಿ ಕೆಲಸ ಮಾಡಬೇಕು, ನೀವು ಬಂದಿರೋದೇ ಇಲ್ಲಿ ಕೆಲಸ ಮಾಡೋಕ್ಕೆ, ನೀವೊಂದು ಸೇವಕರ ಥರ ಇರಬೇಕು ಅಂತ ಇವನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇರ್ತಾನೆ. ನನಗೆ ಆ ಪಾಲಿಟಿಕ್ಸ್ನ ಕೂಡ ತುಂಬಾ ಚೆನ್ನಾಗಿ, ನನಗೆ ಆ ಪಾಲಿಟಿಕ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ, ಟೈಲರ್ ಸಾಮ್ರಾಜ್ಯದ ಪ್ರತೀಕ.
ಅವನ ಜೊತೆ ಒಂದು ಬ್ರಾಹ್ಮಣ ಕ್ಯಾರೆಕ್ಟರ್ ಬರ್ತೀನಿ ನೋಡಿ, ದಿವಾನ್ ಪೂರ್ಣಯ್ಯನ್ ಕ್ಯಾರೆಕ್ಟರೇ ಅದು ನನ್ನ ಪ್ರಕಾರ. ನೀವು ಅದನ್ನ ನಿಮ್ಮ ವಿಮರ್ಶೆಯಲ್ಲೂ ಎಸ್ ತಂದಿದ್ದೀರಾ? ಆ ದಿವಾನ್ ಪೂರ್ಣಯ್ಯ ಮತ್ತು ಸಾಮ್ರಾಜ್ಯಶಾಹಿ ಪರವಾಗಿ ನಿಲ್ತಾನೆ ನೋಡಿ. ಅದೇ ದಿವಾನ್ ಪೂರ್ಣಯ್ಯ ಹೈದರಾಲಿ ಸಾಯುವಾಗ ದಿವಾನ್ ಪೂರ್ಣಯ್ಯ ಹೇಳಿ ಸಾಯ್ತಾನೆ, ನನ್ನ ಮಗನ ನಿನ್ನ ಕೈಯಲ್ಲಿ ಕೊಟ್ಟಿದ್ದೀನಿ, ಅವನಿಗೆ ಒಳ್ಳೆಯ ಮಾರ್ಗದರ್ಶನ ನೀಡು ಅಂತ. ದಿವಾನ್ ಪೂರ್ಣಯ್ಯ ಟಿಪ್ಪು ಜೊತೆ ಇದ್ಕೊಂಡೇನೆ. ಟಿಪ್ಪು ಕಾಲವಾದ ನಂತರ ತಕ್ಷಣಕ್ಕೆ ಮತ್ತೆ ಮೈಸೂರು ಮಹಾರಾಜರಲ್ಲಿ ದಿವಾನರಾಗಿ ಹೋಗ್ತಾರೆ. ಮತ್ತು ಮೈಸೂರು ಸಂಸ್ಥಾನ ಇದೆಯಲ್ಲ, ಅದು ಬ್ರಿಟಿಷರ ಜೊತೆ ಒಡಂಬಡಿಕೆ ಮಾಡಿಕೊಂಡಿರುತ್ತೆ. ಇದೆಲ್ಲ ಏನು ಸೂಚಿಸುತ್ತೆ ಅಲ್ಲಿ ಅಂದರೆ, ಫ್ಯೂಡಲಿಸಮ್ ಮತ್ತು ಇಂಪೀರಿಯಲಿಸಮ್, ಆಮೇಲೆ ಪುರೋಹಿತಶಾಹಿ ಇದೆಯಲ್ಲ, ಅದರ ಪುನರುತ್ಥಾನದ ಪ್ರಯತ್ನದ ಭಾಗವಾಗಿ ನನಗದು ಕಾಣುತ್ತೆ. ಯಾಕಂದರೆ ದಕ್ಷಿಣ ಭಾರತದಲ್ಲಿ ಟಿಪ್ಪು ಸುಲ್ತಾನ್ ಆಗಲಿ ಮತ್ತು ಅಲ್ಲಿವರೆಗೆ ಆಳಿದಂಥ ದೊರೆಗಳಾಗಲಿ ಮತ್ತು ಲೋಕಲ್ ಒಂದು ಸಿಸ್ಟಮ್ ಆಗಲಿ ಯಾವತ್ತೂ ಕೂಡ ಈ ಥರದ ಸಾಮ್ರಾಜ್ಯಶಾಹಿ ಧೋರಣೆಯನ್ನು ಇಟ್ಕೊಂಡಂಥ ಉದಾಹರಣೆಗಳಿಲ್ಲ. ಹೌದು, ಯಾರು ಕೂಡ ಈ ಭಾಗದಿಂದ ಇಡೀ ದೇಶವನ್ನು, ಇಡೀ ಪ್ರಪಂಚವನ್ನು ಕಾನ್ಕರ್ ಮಾಡ್ತೀನಿ ಅಂತ ಹೋಗಿರುವಂಥ ಇತಿಹಾಸ ಇಲ್ಲ. ಅಲ್ಲಿ ಚೋಳರ ಇತಿಹಾಸವನ್ನು ಕೂಡ ತಂಗಳನ್ನಕ್ಕೆ ಹೋಗ್ತಾರೆ. ಎಕ್ಸಾಕ್ಟ್ಲಿ. ಚೋಳರ ಇತಿಹಾಸವನ್ನು ಕೂಡ ತಂಗಳನ್ನಕ್ಕೆ ಹೋಗ್ತಾನೆ. ಅಂದರೆ ಅದರ ಅರ್ಥ ಚರಿತ್ರೆಯನ್ನು ನಾವು ನೋಡುವ ದೃಷ್ಟಿಕೋನ ಇತ್ತಲ್ಲ ಇಲ್ಲಿವರೆಗೂ, ಆ ದೃಷ್ಟಿಕೋನಕ್ಕೆ ಒಂದು ಬಹಳ ಬಹಳ ವಿಭಿನ್ನವಾದಂತಹ ಒಂದು ಡಿಮೆನ್ಷನನ್ನು ಪರಂಜಿತ್ ಅದರಲ್ಲಿ ತುಂಬ ಸೂಕ್ಷ್ಮವಾಗಿ ಕಟ್ಟಿಕೊಡ್ತಾರೆ. ಅದು ಕೇವಲ ಕಲಾತ್ಮಕ ಕೃತಿ ಅಷ್ಟೇ ಅಲ್ಲ, ತಂಗಳ ಒಂದು ಚರಿತ್ರೆಯ ಸ್ಪಷ್ಟವಾದ ಒಂದು ಚಿತ್ರಣ. ಅದು ಯಾವ ಪುಸ್ತಕಗಳಲ್ಲೂ ದಾಖಲಿಸದ, ಯಾವ ಪುಸ್ತಕದಲ್ಲೂ ದಾಖಲೆ ಆಗಿಲ್ಲ ಆ ಥರದ ಒಂದು ಜನರ ಚರಿತ್ರೆ. ಅದು ಜನರ ಚರಿತ್ರೆ. ಅದರಲ್ಲಿ ಹೆಣ್ಮಕ್ಳಿಗೆ ಈ ಕುಬ್ಸ ಕೊಡೋ ಬರುತ್ತೆ ನೋಡಿ. ಬ್ರಿಟಿಷ್ ಯಾವಾಗಲೂ ಒಡೆದು ಆಳುವ ನೀತಿಯನ್ನೇ ಅನುಸರಿಸ್ತಾ ಬಂದಿರೋದು, ಮತ್ತೆ ಪ್ರಲೋಭನೆಯನ್ನ ನೀಡ್ತಾನೆ ಬಂದಿರೋದು. ಅದರಲ್ಲಿ ಟೇಲರ್ ಏನ್ ಹೇಳ್ತಾನೆ, ಚಿನ್ನ ಸಿಕ್ಕ ತಕ್ಷಣ ನಾವು ಸಮಾನವಾಗಿ ಹಂಚಿಕೊಳ್ತೇವೆ. ಯಾಕೆ ಅಂದರೆ ಆ ಜನರ ವಿಶ್ವಾಸವನ್ನು ಗಳಿಸ್ಕೋಬೇಕಾಗಿತ್ತು. ಆ ಕಾರಣಕ್ಕಾಗಿ ಆ ತಕ್ಷಣಕ್ಕೆ ಬೇಕಾದಂಥ ರಿಫಾರ್ಮೇಷನ್ಸ್ ಅನ್ನ ಅವ್ರು ಕೊಟ್ಟರು. ಈಗಲೂ ಕೂಡ ನಮ್ಮ ನಡುವೆ ಇರುವಂಥ ಆಡಳಿತಗಾರರು, ಸಾಮ್ರಾಜ್ಯಶಾಹಿ ಧೋರಣೆ ಇಟ್ಟುಕೊಂಡವರು ಕೂಡ ಈಗಲೂ ಆ ಥರದ ಸಣ್ಣ ಪುಟ್ಟ ಆಮಿಷಗಳಲ್ಲೇ ನಮ್ಮನ್ನು ಕಟ್ಟಿ ಹಾಕಿ ಅದರಲ್ಲಿ ಕ್ರೀಮನ್ನು ಅವರೇ ಹೊಡಿತಾ ಈಗಲೂ ಕೂಡ ಆ ಪದ್ಧತಿ ಜಾರಿಯಲ್ಲೇ ಇದೆ. ಸೊ ಟೇಲರ್ ಕೂಡ ಅದರಲ್ಲಿ ಅದನ್ನೇ ಹೇಳ್ತಾನಲ್ವಾ, ಕುಪ್ಸ ಕೊಡೋದಾಗ್ಲಿ, ಮತ್ತೆ ಅವನಿಗೆ ಬಟ್ಟೆ ಕೊಡೋದಾಗ್ಲಿ, ಅವನು ಕುದುರೆ ಮೇಲೆ ಹಿಂಗೆ ಬರೋದಾಗ್ಲಿ, ಇವೆಲ್ಲ ಸಣ್ಣ ಪುಟ್ಟ ಆಲೋಚನೆಗಳನ್ನ, ಆಸೆಗಳನ್ನ ಅವರಲ್ಲಿ ಹುಟ್ಟಿಸ್ತಾನೆ. ಸೊ ನಮ್ಮ ನೆಲಮೂಲದ ಜನ ಏನು ಅಂತಂದ್ರೆ, ಯಾರೋ ಒಬ್ಬ ಹಸಿದಾಗ ಯಾವನೊಬ್ಬ ತುತ್ತು ಅನ್ನ ಕೊಟ್ಟರೆ ಅವರನ್ನ ದೇವರಂತಾನೆ ಭಾವಿಸ್ಕೊಳ್ಳುವಂಥ ಮುಗ್ಧತೆ. ಬಾಯಾರಿಕೆ ಆದಾಗ ಯಾರೋ ಬವಸಿ ನೀರನ್ನು ಕೊಟ್ಟರೆ ಅವರೇ ದೇವತಾ ಸಮಾನ ಅಂತ ನಂಬುವಂಥ ಮುಗ್ಧ ಜನ. ಸೊ ಬ್ರಿಟಿಷರು ಆ ಮುಗ್ಧತೆಯನ್ನ ಈ ರೀತಿ ಬಳಸ್ಕೊಂಡಿರೋದಕ್ಕೆ ಒಂದು ಸಣ್ಣ ಉದಾಹರಣೆಯಾಗಿ ಒಂದು ದೃಶ್ಯನ ಕಟ್ಕೊಡ್ತಾನೆ ತಂಗಳಾಮದರಲ್ಲಿ. ಕೊನೆಗೆ ಅದೇ ಟೇಲರ್ ಏನ್ ಮಾಡ್ತಾನೆ, ವಿಶ್ವಾಸ ದ್ರೋಹ ಮಾಡ್ತಾನೆ. ಚಿನ್ನ ಕೈ ಸಿಕ್ಕ ತಕ್ಷಣ ಚಿನ್ನ ತನಗೆ ಸೇರಿದ್ದು ಅನ್ನುವಂಥ ಒಂದು ಧೋರಣೆಗೆ ಒಂದು ಬರ್ತಾನೆ. ಇದೆಲ್ಲ ಏನು ತೋರಿಸುತ್ತೆ ಅಂದರೆ, ಸಾಮ್ರಾಜ್ಯಶಾಹಿ ಇಡೀ ನೆಲ ನನಗೆ ಸೇರಿದ್ದು, ನಮಗೆ ಸೇರಿದ್ದು ಅನ್ನುವ ಧೋರಣೆಯನ್ನ ಪ್ರತಿಪಾದಿಸುವಂಥದ್ದು ಸಾಮ್ರಾಜ್ಯಶಾಹಿ ಧೋರಣೆ. ಆದರೆ ಜನ ಹಾಗಲ್ಲ, ನಾವು ವಾಸಿಸುವ ಭೂಮಿ ನಮ್ಗೆಲ್ರಿಗೂ ಸೇರಿದ್ದು ಅಂತ, ಇಲ್ಲಿನ ಸಂಪತ್ತು ನಮ್ಗೆಲ್ರಿಗೂ ಸೇರಿದ್ದು ಅಂತ. ಸೊ ಇಲ್ಲಿ ಒಟ್ಟಾಗಿ ಬಾಳುವ ಸಂಕಲ್ಪ ಜನ ಸಂಸ್ಕೃತಿಯಲ್ಲಿದೆ, ನೆಲ ಸಂಸ್ಕೃತಿಯಲ್ಲಿದೆ. ಸಾಮ್ರಾಜ್ಯಶಾಹಿ ಧೋರಣೆಯಲ್ಲಿ ಹಾಗಿಲ್ಲ. ಜನ ನಮ್ಮ ಆಳ್ವಿಕೆಗೆ ಒಳಪಡಬೇಕು, ನಾವು ರೂಲರ್ ಆಗಬೇಕು, ನಾವು ಹೇಳಿದ ಹಾಗೆ ಇರಬೇಕು, ನಮ್ಮ ಆಶೋತ್ತರಗಳಿಗೆ ಅವರು ಸ್ಪಂದಿಸಬೇಕು ಅನ್ನುವಂಥದ್ದು. ನಾನು ಆ್ಯಕ್ಚುಲಿ ಸಿನಿಮಾ ಬಂದಾಗ ಒಂದು ಆಲೋಚನೆ ಅಂತಂದರೆ, ಬ್ರಿಟಿಷರು ಭಾರತಕ್ಕೆ ಬಂದು ನಮ್ಗೆ ತುಂಬ ಅನುಕೂಲಗಳು ಕೂಡ ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಈ ಡೌನ್ ಟ್ರಾಡನ್ಸ್ ಅಂತ ನಾವೇನು ಮಾತಾಡ್ತೀವಿ, ಶೋಷಿತ ಸಮುದಾಯಗಳು ಮತ್ತು ದಲಿತ ಸಮುದಾಯಗಳು, ಹಿಂದುಳಿದ ಸಮುದಾಯಗಳು ಅಂತ, ಇವ್ರಿಗೆ ಅವರಿಂದ ಭಾಳ ಅನುಕೂಲ ಆಗಿದೆ ಅನ್ನೋ ಅರ್ಥದಲ್ಲೇ ನಾ ಬರ್ಬೋದೇನೋ ಸ್ವಲ್ಪ ಪಾಸಿಟಿವ್ ಆಗಿ ಅವ್ರ ಬಗ್ಗೆ ಅಂತ ಅನ್ಕೋ. ಆದರೆ ರಂಜಿತ್ ಅದನ್ನು ಭಾಳ ಸೂಕ್ಷ್ಮವಾಗಿ ಮಾಡಿದ್ದಾರೆ. ಎಲ್ಲರೂ ಕೂಡ ಅವನು ಉಪಯೋಗಿಸ್ಕೊಂಡೇ ಬಿಸಾಕಿದ್ದಾರೆ. ಎಸ್, ದಲಿತರನ್ನು ಕೂಡ ಅವನು ನಿಮಗೆ ಆಸೆ ತೋರಿಸಿದ ನಿಜ, ಆದರೂ ಕೂಡ ಅವನು ಸಮನಾದ ನ್ಯಾಯ ಕೊಟ್ಟಿಲ್ಲ. ಯಾಕಂದ್ರೆ ಅವನ ಉದ್ದೇಶ ಆ ಸಂಪತ್ತಿಗೆ ಹತ್ತಿರದಲ್ಲಿ ಹೋಗ್ಬೇಕಾಗಿತ್ತಷ್ಟೇ. ಅವನಿಗೆ ಶ್ರಮ ಬೇಕಿತ್ತು, ಶ್ರಮಜೀವಿಗಳು ಬೇಕಾಗಿತ್ತು. ಸೊ ಶ್ರಮಜೀವಿಗಳನ್ನ ಬಳಸ್ಕೊಳ್ಳೋದಕ್ಕೆ
ಆ ಶ್ರಮ ಬಳಸ್ಕೊಳ್ಳೋದಕ್ಕೆ ಒಂದು ಸಣ್ಣ ಪ್ರಲೋಭನೆಯಾಗಿ ಮಾತ್ರ ಕೆಲವು ರಿಫಾರ್ಮ್ಸ್ಗಳು ಕೊಡ್ತಾರೆ ವಿನಃ ಒಟ್ಟಾರೆ ನಮ್ಮನ್ನು ಲಿಬರೇಟ್ ಮಾಡುವಂಥ ಧೋರಣೆ ಬ್ರಿಟಿಷರಲ್ಲಿ ಇರಲಿಲ್ಲ. ಇದ್ದಿದ್ರೆ ಭಾರತದ ಮೇಲೆ ಇಷ್ಟೊಂದು ಮಟ್ಟದ ಹಿಡಿತವನ್ನು ಬ್ರಿಟಿಷರು ಸಾಧ್ಯನೇ ಆಗ್ತಾ ಇರಲಿಲ್ಲ. ನೋಡಿ, 200 ವರ್ಷಗಳ ಕಾಲ ಬ್ರಿಟಿಷರು ಆಳ್ತಾರೆ. ಸುಮಾರು 800 ವರ್ಷಗಳ ಕಾಲ ಮೊಘಲರು ಅಥವಾ ಬೇರೆ ಕಡೆಯಿಂದ ಪರ್ಷಿಯಾ ದೇಶದಿಂದ ಬಂದ ದೊರೆಗಳು ಆಳಿದ್ದಾರೆ. ಆ 800 ವರ್ಷಗಳ ಇತಿಹಾಸದಲ್ಲಿ ಯಾವುದೇ ಪ್ರದೇಶದಲ್ಲಿ ಜನ ಆ ಪ್ರಭುತ್ವವನ್ನು ವಿರೋಧಿಸಿ ದಂಗೆ ಎದ್ದ ಉದಾಹರಣೆಗಳಿಲ್ಲ. ಮೊಘಲರವರೆಗೂ ಇಲ್ಲ. ಈವನ್ ಔರಂಗಜೇಬನ ವಿರುದ್ಧ ಕೂಡ ಎಲ್ಲೂ ಆ ಥರದ ದೊಡ್ಡ ದಂಗೆಗಳಾದ ಉದಾಹರಣೆಗಳೇ ಇಲ್ಲ. ಬಹದ್ದೂರ್ ಶಾ ಜಫರ್ ಬಂದಾಗಲೂ ಕೂಡ ಇಲ್ಲ. ಬಹದ್ದೂರ್ ಶಾ ಜಫರ್ ಕೂಡ ಈ ದೇಶ, ಈ ನೆಲ, ಈ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತ ಆಗಬೇಕು ಅಂತಲೇ ಜನಸಂಘರ್ಷ ಶುರು ಮಾಡಿದಂಥ ದೊರೆಯವನು, ಮೊಘಲ್ ಕೊನೆಯ ದೊರೆಯವನು. ಬ್ರಿಟಿಷರು ಅವನನ್ನೇ ಬಂಧಿಸಿ ಏನು ಮಾಡ್ತಾರೆ, ಅವನ ಮಕ್ಕಳನ್ನ ಕೊಂದು ಅವನನ್ನು ರಂಗೂನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇದು ಬಹಳ ಮುಖ್ಯ. ಆದರೆ ಬ್ರಿಟಿಷರು 800 ವರ್ಷಗಳ ಕಾಲ ಆಳಿದ್ರು. ಎಷ್ಟೊಂದು ಬ್ರಿಟಿಷರ ವಿರುದ್ಧ ಜನ ದಂಗೆ ಎದ್ರು. ಇದೆಲ್ಲ ಚರಿತ್ರೆನೇ ಇದೆ. ಯಾಕೆಂತಂದ್ರೆ ಅವರ ಪ್ರಲೋಭನೆಗಳಿಗೆ ಒಳಗ್ ಮಾಡ್ತಾ ಇದ್ರು, ಅವ್ರನ್ನ ಕೊಲೊನೈಸ್ ಮಾಡ್ತಾ ಇದ್ರಲ್ವಾ, ಕೊಲೊನಿಯಲಿಸಮ್ ಬೆಳೆಸ್ತಾ ಇದ್ರು. ಎಲ್ಲೆಲ್ಲಿ ಕಾಲೋನಿ ಮಾಡಕ್ ಹೋಗಿದ್ದಾರೆ ಬ್ರಿಟಿಷರು ಅಲ್ಲೆಲ್ಲ ಪ್ರತಿಭಟನೆಯನ್ನು ಎದುರಿಸಿದ್ದಾರೆ. ಮತ್ತೆ ಅವ್ರ ಉದ್ದೇಶ ಜನರನ್ನು ಉದ್ಧಾರ ಮಾಡೋದು ಇಲ್ಲೇ ಇಲ್ಲ. ಅವ್ರು ಬಂದಿದ್ದು ನೆಲದ ಸಂಪತ್ತನ್ನು ಅರಸಿ. ಯಾಕಂದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಶುರುವಾಗಿತ್ತು ಬ್ರಿಟಿಷ್ ನೆಲದಲ್ಲಿ, ಯುನೈಟೆಡ್ ಕಿಂಗ್ಡಮ್ ಅಲ್ಲಿ. ಅವರಿಗೆ ಐರನ್ ಓರ್ ಬೇಕಿತ್ತು, ಮ್ಯಾಗ್ನೀಸ್ ಬೇಕಿತ್ತು, ಉಕ್ಕು, ಸೀಸ, ಇದದ್ದೆಲ್ಲ ಅಗತ್ಯ ಇತ್ತು. ಅದನ್ನು ಹುಡ್ಕೊಂಡೇ ಅವ್ರು ಬಂದಿರೋದು. ಚಿನ್ನಕ್ಕೆ ದೊಡ್ಡ ಬೆಲೆ ಇತ್ತು. ಚಿನ್ನದ ನಾಣ್ಯಗಳು ಅಥವಾ ಆ ಥರದ ಅರ್ಥದಲ್ಲಿ ಚಿನ್ನಕ್ಕೆ ದೊಡ್ಡ ಬೆಲೆ ಇತ್ತು. ಸೊ ಚಿನ್ನನೂ ಕೂಡ ಹುಡ್ಕೊಂಡು ಅವ್ರು ಬಂದರು. ಒಟ್ಟು ಸಂಪತ್ತನ್ನು ಹುಡ್ಕೊಂಡು ಬರೋದು, ಅದು ತಮ್ಮ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿಯೇ ಅವ್ರು ಇಷ್ಟೆಲ್ಲವನ್ನು ಮಾಡಿತ್ತು. ಮತ್ತು ತುಂಬ ಜನ ಹೇಳ್ತಾರೆ ನಮ್ಮಲ್ಲಿ ರೈಲು ಮಾರ್ಗಗಳನ್ನು ಕ್ರಿಯೇಟ್ ಮಾಡಿದ್ರು ಬ್ರಿಟಿಷರು ಅಂತ. ಎಸ್, ಅಫ್ಕೋರ್ಸ್ ನಮ್ಗೆ ಯೂಸ್ ಆಗಿದೆ ಅದು. ಬಟ್ ಅವರು ಇಲ್ಲಿ ಜನರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಮಾಡಿರುವಂಥ ವ್ಯವಸ್ಥೆ ಅಲ್ಲ. ಸಂಪತ್ತನ್ನ ಯಾಕೆಂದ್ರೆ ಎಲ್ಲ ರೈಲ್ವೆ ಮಾರ್ಗಗಳು ಕೊನೆಗೊಳ್ಳೋದು ಎಲ್ಲಿ ಅಂದರೆ ಸಮುದ್ರ ತೀರದಲ್ಲೇನೆ. ಅಂದರೆ ಸಂಪತ್ತನ್ನ ಇಲ್ಲಿಂದ ಕೊಳ್ಳೆ ಹೊಡೆಯೋದಕ್ಕೆ, ಅವರು ಸಾಗಿಸೋದಕ್ಕೆ ಮಾಡಿರುವಂಥ ಒಂದು ವ್ಯವಸ್ಥೆ ಅದಾಗಿತ್ತು. ಯಾಕಂತಂದ್ರೆ ಇದನ್ನ ಬರೀ ಇವರೇ ಮಾಡಿದ್ದಾರೆ ಅಂತ ಅಷ್ಟೇ ಅಲ್ಲ, ಮೊಘಲರು ಕೂಡ ಮಾಡಿದ್ದಾರೆ. ಮೊಘಲರ ಕಾಲದಲ್ಲಿ ಪರ್ಷಿಯಾ ದೊರೆಗಳು ಮಾಡಿದ್ದಾರೆ. ನಾದಿರ್ ಶಾ ಕೇವಲ 57 ದಿನ ದಿಲ್ಲಿ ಸಾಮ್ರಾಜ್ಯದಲ್ಲಿ ಕೇವಲ 57 ದಿನ ಇದ್ದಿದ್ದವನು. 57 ದಿನದಲ್ಲಿ ಅವನು ಎಷ್ಟೊಂದು ಸಂಪತ್ತು ಇಲ್ಲಿಂದ ತೆಗೆದುಕೊಂಡು ಹೋದ ಅಂದರೆ ಮೊಘಲರಿಂದ 3 ವರ್ಷಗಳ ಕಾಲ ಇರಾನಲ್ಲಿ ತನ್ನ ದೇಶದಲ್ಲಿ ಟ್ಯಾಕ್ಸೇ ಹಾಕಲ್ಲ ಜನಕ್ಕೆ. ಅವನು ಅಷ್ಟೊಂದು ಸಂಪತ್ತನ್ನು ತರಿಸ್ಕೊಂಡು ಹೋಗ್ತಾನೆ. ಅಷ್ಟು 57 ದಿನಗಳಲ್ಲಿ ಸಾವಿರಾರು ಕೊಲೆಗಳನ್ನು ಮಾಡ್ತಾನೆ. ಯಾರು ಕೊಲೆ ಮಾಡ್ತಾನೆ? ಮೊಘಲ್ ಸೈನಿಕರದ್ದು. ಮೊಘಲ್ ಸೈನಿಕರು ಕೊಲೆ ಮಾಡಿ ಸಂಪತ್ತನ್ನು ದೋಚಿಕೊಂಡು ಇರಾನಿಗೆ ಹೋಗ್ತಾನೆ ಅವನು. ಅಲ್ಲಿ 3 ವರ್ಷಗಳ ಕಾಲ ಟ್ಯಾಕ್ಸ್ ಹಾಕಲ್ಲ ಅಂದರೆ ಎಷ್ಟೊಂದು ಸಂಪತ್ತನ್ನು ಅವನು ತೆಗೆದುಕೊಂಡು ಹೋಗಿದ್ದ ಅಂತ. ಇದರ ಅರ್ಥ ಏನಂದ್ರೆ, ಯಾರ್ಯಾರು ಸಾಮ್ರಾಜ್ಯಶಾಹಿ ಧೋರಣೆ ಇಟ್ಕೊಂಡಿದ್ದಾರೆ ಅವರೆಲ್ಲ ಲೂಟಿ ಮಾಡೋ ಕೆಲಸವನ್ನೇ ಮಾಡಿದ್ದಾರೆ. ಆದರೆ ಅಕ್ಬರ್ ಆ ಥರ ಮಾಡಿದ ಉದಾಹರಣೆಗಳಿದೆಯಾ? ಹುಮಾಯೂನ್ ಮಾಡಿದ್ದಿದೆಯಾ? ಶಹಜಾನ್ ಮಾಡಿದ್ದಿದೆಯಾ? ಔರಂಗಜೇಬ್ ಮಾಡಿದ್ದಿದೆಯಾ? ಔರಂಗಜೇಬ್ ಹಾಗಿದ್ರೆ ಆಸ್ತಿಯನ್ನ, ಇಲ್ಲಿಯ ಸಂಪತ್ತನ್ನು ತೆಗೆದುಕೊಂಡು ಯಾವ ದೇಶದಲ್ಲಿ ಬಿಟ್ಟ? ಎಲ್ಲಿದೆ ಅವರ ನೆಕ್ಸ್ಟ್ ಲೆಗಸಿ? ಇಲ್ಲೇ ಕೊನೆಗೊಂಡಿದ್ದಲ್ವಾ? ಬಹದ್ದೂರ್ ಶಾ ಜಫರ್ ವರೆಗಿನ ಕೊನೆಗೊಳ್ಳುತ್ತಲ್ವಾ? ಸೊ ಅವರು ಕಟ್ಟಿರುವ ಕೆಂಪು ಕೋಟೆ ಆಗಿರ್ಬೋದು, ಅವರು ಕಟ್ಟಿರುವಂತಹ ಇಮಾರತುಗಳಾಗಿರ್ಬೋದು, ಅವೆಲ್ಲ ಇಲ್ಲೇ ಉಳಿದಿದ್ದೆ. ಈಗಲೂ ಕೂಡ ಈ ಭಾರತದ ಚರಿತ್ರೆಯ ಒಂದು ಭಾಗವಾಗಿ ಇಲ್ಲೇ ಉಳಿದಿದೆ. ಬ್ರಿಟಿಷರದ ಹಾಗಲ್ಲ. ಬ್ರಿಟಿಷರಿಂದ ಸಂಪತ್ತನ್ನು ದೋಚ್ಕೊಂಡು ಹೋಗಿದ್ದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಕುರುಹುಗಳು ಬಿಟ್ಟಿದ್ದಾರೆ, ದೋಚ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಬಹಳ ಸೂಕ್ಷ್ಮವಾಗಿ ಆ ಚಿನ್ನ ಇಟ್ಕೊಂಡೆ ಅವನು ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾನೆ. ಬ್ರಿಟಿಷ್ ಇಲ್ಲಿವರೆಗೆ ಮಾಡಿದ್ದು ನಮ್ಮನ್ನೆಲ್ಲ ನಂಬಿಸಿ ಸಣ್ಣ ಪುಟ್ಟ ಸುಧಾರಣೆಗಳನ್ನು ತರುವ ಮೂಲಕ ನಮ್ಮೊಳಗಡೆ ಒಂದು ಸಣ್ಣ ಹುಸಿ ನಂಬಿಕೆಯನ್ನು ಸೃಷ್ಟಿ ಮಾಡಿ ನಮ್ಮ ಸಂಪತ್ತನ್ನು ಮತ್ತು ನಮ್ಮ ಚೈತನ್ಯವನ್ನೇ ಅವರು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ನನಗೆ ಇಡೀ ತಂಗಳಾನ್ ಸಿನಿಮಾ ಆ ಚಿನ್ನ ಇದೆಯಲ್ಲ, ಇದೇ ಮೆಟಫರ್ ಆಗಿ ಕಾಣುತ್ತೆ. ಕೊನೆಯ ದೃಶ್ಯದಲ್ಲಿ ಅವನು ತೋರಿಸ್ತಾನಲ್ಲ, ಬೆವರು ಮತ್ತು ಆ ಚಿನ್ನ, ಅದರ ರಿಫ್ಲೆಕ್ಷನ್ ಅವ್ರ ಮೈ ಮೇಲೆ ಬೀಳ್ತಾ ಇರೋದೆಲ್ಲ ಇದೆಯಲ್ಲ,
ಅದು ಎಷ್ಟು ಅದ್ಭುತವಾದ ಇಮೇಜ್ ಅಂತಂದ್ರೆ ಈ ಬೆವರಿಗೂ ಮತ್ತು ಆ ಚಿನ್ನಕ್ಕೂ ಯಾವಷ್ಟು ವ್ಯತ್ಯಾಸ ಇಲ್ಲ ಅಂತ. ಇದೇ ನಿಜವಾದ ಸಂಪತ್ತು, ಅದೇ ನಿಜವಾದ ಸಂಪತ್ತು. ಚಿನ್ನಕ್ಕಿಂತ ಬೆಲೆ ಬಾಳುವಂತ ದೊಡ್ಡ ಸಂಪತ್ತು ಏನಂದ್ರೆ ಆ ನೆಲ ಜನರ ಬೆವರು, ಶ್ರಮ ಅಂತ. ಆ ರಕ್ತದ ಒಂದು ರೂಪಕ ಕೂಡ ಬರುತ್ತೆ. ಆರತಿ ಹೊಟ್ಟೆಯಿಂದ ರಕ್ತ ಅದು ರಕ್ತ ಹೋಗ್ತಾ ಇದ್ರೆ ಅದು ಚಿನ್ನವಾಗಿ ಕನ್ವರ್ಟ್ ಅಂದ್ರೆ ತೋರಿಸ್ತಾ ಇರೋದು. ಅದು ಕೂಡ ಆ ರಕ್ತನೇ ಜನರ ರಕ್ತ, ಬೆವರು ಮತ್ತು ರಕ್ತವೇ ಚಿನ್ನ ಅನ್ನೋ. ನೋಡು, ಅವಳು ಕೂಡ ತಡೆಯೋಕೆ ಬಂದಾಗಲೂ ಕೂಡ ಹಸಿವು, ನೆಲಮೂಲ ಜನ ಹಸಿವು ಇದೆಯಲ್ಲ, ಬಡತನದ ಹಸಿವು ಇದೆಯಲ್ಲ, ಯಾವ ಶಕ್ತಿಯನ್ನು ಅದು ಹತ್ರಕ್ಕೆ ಸೇರಿಸಲ್ಲ. ಅದನ್ನು ಕೂಡ ಮೀರಿ, ಅದನ್ನು ಕೂಡ ಕ್ರಾಸ್ ಮಾಡಿ ಹೋಗುವಂತಹ ರೊಚ್ಚು ಯಾವಾಗ ಬರುತ್ತೆ ಅಂದರೆ ಹಸಿವು ತಂದಂತಹದ್ದು. ಒಂದು ಸೀನ್ ಬರುತ್ತೆ ನೋಡಿ, ಅದರಲ್ಲಿ ಇಷ್ಟು ಹಸಿವೆ ಆಗಿರುತ್ತೆ, ಅನ್ನ ಇರಲ್ಲ ತಿನ್ನಕ್ಕೆ, ಅವ್ರಿಗೆ ಒಂದು ಕೋಣ ಬರುತ್ತೆ. ಇಮ್ಮಿಡಿಯೇಟ್ ಆಗಿ ಕೂತಿರೋ ಪ್ರೇಕ್ಷಕರಲ್ಲಿ ಏನ್ ಅನ್ಸುತ್ತೆ ಅಂದ್ರೆ ಆ ಮಟ್ಟಿನ ಹಸಿವಾಗಿರುತ್ತಲ್ಲ, ಆಹಾರ ಬೇಕು ಅವರಿಗೆ ಅಂತ. ಬಂತು ಆಹಾರ ಅನ್ನೋರಂಗೆ. ಅಂದ್ರೆ ನೋಡಿ, ನಾವು ಈ ಮಾಂಸಾಹಾರ ಆಹಾರ ಸಂಸ್ಕೃತಿಯ ಪಾಲಿಟಿಕ್ಸ್ ಇದೆಯಲ್ಲ, ಅದನ್ನು ಕೂಡ ಒಂದು ಸಣ್ಣ ಕೋಲನ್ ಇಮೇಜಿನ ಮೂಲಕ ಈ ಆಹಾರ ಸಂಸ್ಕೃತಿಯ ಪಾಲಿಟಿಕ್ಸ್ ಅನ್ನ ಎಷ್ಟು ನೀಟಾಗಿ ಅವನು ಹ್ಯಾಂಡಲ್ ಮಾಡಿದ್ದಾನೆ ಆ ಸಿನಿಮಾದಲ್ಲಿ. ಹಸಿವಿನ ಬಗ್ಗೆ ಜನರ ಆಕ್ರೋಶವನ್ನ ಎಷ್ಟು ಪಾಸಿಟಿವ್ ಆಗಿ ತಗೊಂಡಿದ್ದಾನೆ ಅನ್ನೋದಕ್ಕೆ ಆ 2 ಸೀನ್ಗಳು ತುಂಬಾ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಕರೆಕ್ಟ್ ನೀವು ಹೇಳಿದ್ದು. ಚರಿತ್ರೆಯಲ್ಲಿ ಎಷ್ಟು ನಮ್ಗೆ ಉಪಯೋಗ ಆಗೋ ಥರನೇ ನಡೆಸಿ ಅದನ್ನ ಮೇಲ್ನೋಟಕ್ಕೆ ನಮ್ಗೆ ಉಪಯೋಗ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡೇ ಒಳಗಡೆ ರಾಜಕಾರಣ ಮಾಡಿರೋದನ್ನು ನಾವು ಬ್ರಿಟಿಷ್ ಅಥವಾ ಕೊಲೋನಿಯಲ್ ಚರಿತ್ರೆಯಲ್ಲಿ ಕಾಣ್ತೀವಿ. ಈಗ ನೋಡಿ, ಈಗ ನಾವು ಈ ಕಾಸ್ಟ್ ಅಂಡ್ ಟ್ರೈಬ್ಸ್ ಆಫ್ ಸದರ್ನ್ ಇಂಡಿಯಾ ಅಂತ ಒಂದು 7 ವಾಲ್ಯೂಮ್ಸ್ ಬಂದಿದೆ. ಮೈಸೂರು ಕಾಸ್ಟ್ ಅಂಡ್ ಟ್ರೈಬ್ಸ್ ಅಂತ ಈ ಸಂಶೋಧನೆ ನಡೆದಿದ್ದಾರೆ. ಎಡ್ಗರ್ ಥ್ರಡ್ಸನ್, ಕೆ ರಂಗಾಚಾರ್ಲು ಇವರೆಲ್ಲ ನೇತೃತ್ವದಲ್ಲಿ ಮಾಡಿಸ್ತಾರೆ. ಎಡ್ಗರ್ ಥ್ರಡ್ಸನ್ ಕೂಡ ಒಬ್ಬ ಸರ್ವೇಯರ್ ಅವನು. ಈಗ ನಾವು ಅದನ್ನ ಇವತ್ತು ಆ ಪುಸ್ತಕಗಳು ನಮಗೆ ಎಷ್ಟು ಉಪಯೋಗ ಆಗಿದೆ ಅಂದ್ರೆ, ನಮ್ಮ ಜನ ಸಮುದಾಯಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕಿರ್ಬೋದು, ನಮ್ಮ ಜಾತಿಗಳ ಸಂಸ್ಕೃತಿಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕಿರ್ಬೋದು, ಅದು ತುಂಬಾ ರೆಫರೆನ್ಸ್ ಪುಸ್ತಕಗಳಿವು. ಆದ್ರೆ ಅದನ್ನ ಮಾಡಿಸಿರೋ ಉದ್ದೇಶ ಏನು ಗೊತ್ತಾ? ನೀವು ಅವಾಗಲೇ ರೈಲ್ವೆ ಟ್ರ್ಯಾಕ್ ಅಂದ್ರಲ್ಲ, ಅವಾಗ ನನಗೆ ನೆನಪಾಯ್ತು. ಅವರು ಇಲ್ಲಿನ ಜನರನ್ನ ಅಧ್ಯಯನ ಮಾಡಿರೋದು, ಇವ್ರನ್ನ ಹೆಂಗೆ ಆಳ್ವಿಕೆ ಮಾಡ್ಬೇಕಾದ್ರೆ ಈ ಜನ ಹೇಗಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲು ಸಂಶೋಧನೆಗಳನ್ನು ಮಾಡಿಸಿದ್ದಾರೆ. ಇಲ್ಲಿ ಯಾರು ವೆಪನ್ಸ್ ಬಳಸ್ತಾರೆ, ಯಾರು ತುಂಬಾ ವೈಲ್ಡ್ ಆಗಿರೋ ಕಮ್ಯುನಿಟೀಸ್, ಯಾರು ಎಜುಕೇಟೆಡ್ಸು, ಯಾರ ಮೇಲೆ ಯಾರು ಹಿಡಿತದಲ್ಲಿದ್ದಾರೆ, ನಾವು ಯಾರನ್ನು ಹಿಡ್ಕೊಂಡ್ರೆ ಇಲ್ಲಿ ಕೆಲಸ ಮಾಡ್ಬೋದು, ನಾವು ಯಾರ ಮೇಲೆ ಎತ್ಕಟ್ಬೋದು, ಇದು ಕೂಡ ನಿಮಗೆ ಗೊತ್ತಾಗುತ್ತೆ. ಮತ್ತೆ ಈ ಶ್ರೀರಂಗಪಟ್ಟಣದಲ್ಲಿ ಅಬ್ಬೆ ಡುಬಾಯಿಸ್ ಅಂತ ಇದೆ, ದುಬಾಯಿ ಪಾದ್ರಿಯ ಪತ್ರ ಅಂತ ನೀವು ಕತೆ ಓದಿರ್ಬೋದು, ಮಾಡಿದ್ದಾರೆ. ಅದು ಕೂಡ ಹಾಗೆ ಅವನು ಹೇಳ್ತಾನೆ, ಅಬ್ಬೆ ಡುಬಾಯಿಸ್ ಅವನಿಗೆ ಫಸ್ಟ್ ಚರ್ಚ್ ಕಟ್ಟೋದು ಶ್ರೀರಂಗಪಟ್ಟಣದಲ್ಲಿ. ಅವನು ಬರೀತಾನೆ, ಇಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಇಲ್ಲಿ ಜಾತಿ ವ್ಯವಸ್ಥೆ ಇದೆ, ಮುಟ್ಟಿಸ್ಕೊಡಲ್ಲ, ಅನ್ಟಚಬಿಲಿಟಿ ಇದೆ, ನಾವು ಈ ಜನರನ್ನು ಬಹಳ ಸುಲಭವಾಗಿ ಆಳ್ಬೋದು ಬನ್ನಿ ಅಂತ ಅವನು ಪತ್ರ ಬರೆದು ಅಲ್ಲಿಗೆ ಸುದ್ದಿ ಮುಟ್ಟಿಸ್ತಾನೆ. ಸುಮಾರು 10-15 ವರ್ಷಗಳ ಕಾಲ ಅವನು ಮೈಸೂರು ಮತ್ತು ಸುತ್ತಮುತ್ತ ಅಧ್ಯಯನ ಮಾಡಿ ಇಲ್ಲೇ ಉಳಿದು ಅದನ್ನ ಅಬ್ಬೆ ದುಬಾಯಿ ಪಾದ್ರಿನ ಬದಲು ಅದನ್ನೇನೋ ಸಂತ ಋಷಿ ಅಂತ ಸಂತ ಅಂತ ಕರೀತಿದ್ದಾನೆ. ಆತ ಇಂಡೋ ಮ್ಯಾನರ್ಸ್ ಕಸ್ಟಮ್ಸ್ ಅಂಡ್ ಸೆರೆಮೊನೀಸಸ್ ಅಂತ ಒಂದು ಪುಸ್ತಕ ಬರೀತಾನೆ 18ನೇ ಶತಮಾನದಲ್ಲಿ, 1816-20 ಆಸ್ಪಾಸಲ್ಲಿ ಬರೀತಾರೆ. ಅಂದರೆ ಬ್ರಿಟಿಷರು ಭಾರತಕ್ಕೆ, ಅಥವಾ ಕಲೋನಿಯಲ್ಸ್, ಬ್ರಿಟಿಷರ್ಸ್ ಇರ್ಬೋದು, ಫ್ರೆಂಚರಿರ್ಬೋದು, ಬೇರೆಯವರೆಲ್ಲ ಬಂದಿರೋದು ಇಲ್ಲಿ ನಮ್ಮನ್ನು ಭಾಳ ಚೆನ್ನಾಗಿ, ನಿಮ್ಮನ್ನು ನಾವು ಟೇಕ್ ಕೇರ್ ಮಾಡ್ತೀವಿ ಅಂತ ಹೇಳ್ಕೊಂಡೆ ಅದರೊಳಗಡೆ ಸಂಪತ್ತನ್ನು ದೋಚೋದೇ ಭಾಳ ಮುಖ್ಯವಾದ ಉದ್ದೇಶ ಆಗಿತ್ತು ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಸಿನಿಮಾ ನೋಡಿ. ಬ್ರಿಟಿಷರು ಬಂದಿದ್ದು ಈಸ್ಟ್ ಇಂಡಿಯಾ ಕಂಪನಿ ಮಾಡಿ ಮೊಘಲರನ್ನ ಅಪ್ರೋಚ್ ಮಾಡ್ತಾರೆ. ಅದು ಲೆಕ್ಕಪತ್ರ ನಾವು ಚೆನ್ನಾಗಿ ನೋಡ್ತೀವಿ, ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಡ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನು ನೀಡಿ ಮೊಘಲ್ ಸಾಮ್ರಾಜ್ಯದ ಒಳಗಡೆ ಹೊಕ್ಕು ಇಲ್ಲಿಯ ಸಾಮಂತರನ್ನ, ಇಲ್ಲಿಯ ಲೋಕಲ್ ದೊರೆಗಳನ್ನ, ಅಲ್ಲಲ್ಲಿ ಸಣ್ಣ ಪುಟ್ಟ ರಾಜರನ್ನ ಭೇಟಿ ಮಾಡಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ನಮ್ಮ ಒಳಗಡೆ ಇರುವಂಥ ಒಂದು ರಾಜಕೀಯ ಟೊಳ್ಳುತನ ಅಂದ್ಕೊಳ್ಳಿ, ಅಥವಾ ನಮ್ಮಲ್ಲಿ ಇರುವಂಥ ಒಂದು ಏನು ತಾರತಮ್ಯ ಇದೆಯಲ್ಲ, ಇದೆಲ್ಲವನ್ನು ಬಳಸ್ಕೊಂಡು ಏನು ಮಾಡಿದ್ರು ಅಂದರೆ
ಮೊಘಲ್ ದೊರೆಯನ್ನೇ ಕೊನೆಗೆ ಅವ್ರ ವಿರುದ್ಧ ಎತ್ಕಟ್ಟು ಅವ್ರ ವಿರುದ್ಧ ಎತ್ತಿ ಕಟ್ಟುವಂತಹ ಒಂದು ಕೆಲಸವನ್ನ ಇಲ್ಲಿ ಮಾಡಿದ್ರು. ಮತ್ತೆ ಬಹದ್ದೂರ್ ಶಾ ಜಫರನ್ನ ಅರಮನೆಯಲ್ಲೇ ಕೂಡ ಹಾಕಿ ಕೇವಲ ಅವನ ರಾಜಮುದ್ರೆಯನ್ನ ಬಳಸಿಕೊಂಡು ಆಡಳಿತ ಮಾಡ್ತಾ ಮಾಡ್ತಾ ನಿಧಾನಕ್ಕೆ ಕೊನೆಗೆ ಇಡೀ ಬಹದ್ದೂರ್ ಶಾ ದೇಶ ಜಫರನ್ನೇ ಮುಗಿಸ್ತಾರೆ. ಅಲ್ಲಿನ ಮುಗಿಸ್ತಾರೆ. ಇದನ್ನೇ ಸೂಕ್ಷ್ಮವಾಗಿ ಈ ಇಡೀ ಚರಿತ್ರೆಯನ್ನ ತುಂಬಾ ಸೂಕ್ಷ್ಮವಾಗಿ ಕೆಣಕುವಂತ ಮರು ವ್ಯಾಖ್ಯಾನಕ್ಕೆ ಒಳಪಡಿಸುವಂತದ್ದು. ಬಹುಶಃ ಇದೇ ಸತ್ಯ ಇರಲಿಕ್ಕಿಲ್ಲ, ಅಥವಾ ಇದು ಸಂಪೂರ್ಣ ಸುಳ್ಳು ಆಗಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ಹೊಸ ನೋಟವನ್ನ, ಇತಿಹಾಸವನ್ನ, ಚರಿತ್ರೆಯನ್ನ ನೋಡುವ ಕ್ರಮ ಹೇಗಿರಬೇಕು ಮತ್ತು ನಾವು ಅದನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆ ಸಿಗುವಂತ ಸತ್ಯಗಳೇನು, ನಾವು ಈವರೆಗೂ ಕೇಳದೇ ಇರುವಂಥದ್ದು ಮತ್ತು ಈವರೆಗೂ ಓದದೇ ಇರುವಂತಹ ಸೂಕ್ಷ್ಮ ಒಳನೋಟಗಳನ್ನು ಬಿಟ್ವೀನ್ ದ ಲೈನ್ಸ್ ಅಂತಾರಲ್ಲ, ಬಿಟ್ವೀನ್ ದ ಲೈನ್ಸ್ ಅಂತ್ಯಪಟ್ಟದ ಹಾಗೆ ಸಬ್ಟೆಕ್ಸ್ಟನ್ನು ಹೌದು. ನೀಟಾಗಿ ಗಮನಿಸಿ ಅದನ್ನ ಇಮೇಜ್ಗಳಲ್ಲಿ ತಂಗಳಾನ್ ಚಿತ್ರದ ಮೂಲಕ ಪಾರಂಜಿತ್ ಬಹಳಷ್ಟು ನಮ್ಮ ಅನುಮಾನಗಳನ್ನು ಮತ್ತು ಬಹಳಷ್ಟು ನಮ್ಮ ತಪ್ಪು ಕಲ್ಪನೆಗಳನ್ನು ಅದರಲ್ಲಿ ಸ್ಪಷ್ಟಗೊಳಿಸಿದ್ದಾರೆ ಅವರು. ಅದನ್ನ ನೋಡಿದ ತಕ್ಷಣ ನನಗೆ ಚರಿತ್ರೆಯನ್ನು ನೋಡುವ ಕ್ರಮ ಅನ್ನೋದು ಬದಲಾಗಬೇಕು ಅಂತ ಅನಿಸಿತು. ಮ್ಯೂಸಿಕ್ ಬಗ್ಗೆ ಏನು ಅನ್ಸುತ್ತೆ ಸರ್? ಮ್ಯೂಸಿಕ್ ನಾನು ಅದ್ರ ಬಗ್ಗೆ ಅಷ್ಟು ಹೆಚ್ಚು ಗಮನ ನೀಡಲಿಲ್ಲ. ಬಟ್ ಇಡೀ ಚಿತ್ರದ ಓಗಕ್ಕೆ ಮತ್ತು ಹೇಳಬೇಕು ಅನಿಸಿರುವ ಸಬ್ಜೆಕ್ಟಿಗೆ ಪೂರಕವಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನನಗೆ ತುಂಬ ಇಷ್ಟ ಆಯಿತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂತ ಜಾಸ್ತಿ ನನ್ನ ಗಮನ ಇದ್ದಿದ್ದು ಕಾಸ್ಟ್ಯೂಮ್ಸ್ ಮೇಲೆ, ಏನು ಅದ್ಭುತವಾದ ಕಾಸ್ಟ್ಯೂಮ್ಸ್ ಮತ್ತು ಕ್ಯಾರೆಕ್ಟರೈಸೇಷನ್ ಮೇಲೆ ಮತ್ತು ಹಿಸ್ಟ್ರಿ ಮೇಲೆ, ಚರಿತ್ರೆ ಮೇಲೆ ನಾನು ಹೆಚ್ಚು ಫೋಕಸ್ ಮಾಡಿದೆ. ನೋಡಿ, ನೀವು ಎಲ್ಲೂ ಕೂಡ ಇಡೀ ಚಿತ್ರ ಬಯಲಲ್ಲೇ ಮಾಡಿದೆ ನಾನು, ಎಲ್ಲೂ ಒಂದು ಪ್ರಾಪರ್ ಸ್ಟ್ರಕ್ಚರಲ್ಲಿ ಮಾಡಿಲ್ಲ ಅವನು. ಹೆಚ್ಚು ಭಾಗ ಜೋಪಡಿ ಬಿಟ್ರೆ ನೆಲ ಮತ್ತು ಕೃಷಿ ಸಂಸ್ಕೃತಿ ಇಷ್ಟರಲ್ಲೇ ಅದನ್ನ ಕಟ್ಟಿಕೊಡಕ್ಕೆ ನೋಡಿದ್ದಾನೆ. ಬಟ್ ನನಗದು ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತು. ಬೇರೆಯವ್ರ ಕೈಯಲ್ಲಿ ಸಿಕ್ಕಿದ್ರೆ ಅದೊಂದು ಬೀದಿ ನಾಟಕ ಆಗಿಬಿಟ್ಟಿರೋದು. ಸೊ ಆತ ಒಬ್ಬ ಫೈನ್ ಆರ್ಟ್ ಸ್ಟೂಡೆಂಟ್ ಆಗಿರೋದ್ರಿಂದ ಕಾಂಪೋಸಿಷನ್ ಚೆನ್ನಾಗಿ ಗೊತ್ತಿದೆ, ಇಮೇಜ್ಗಳನ್ನು ಹೇಗೆ ರೂಪಿಸಬೇಕು ಅನ್ನೋದು ಗೊತ್ತಿದೆ, ಒಂದು ಕಾಲವನ್ನು ಹೇಗೆ ಚಿತ್ರಿಸಬೇಕು ಅನ್ನೋದು ಗೊತ್ತಿದೆ, ಮತ್ತು ಮಾನವ ಸಂಬಂಧಗಳಿದೆಯಲ್ಲ, ರಿಲೇಷನ್ಶಿಪ್, ಅದನ್ನು ಹೇಗೆ ನೋಡಬೇಕು ಅನ್ನೋ ಪ್ರಜ್ಞೆ ಅವನೊಳಗಡೆ ಇದೆ. ನನ್ನ ಪ್ರಕಾರ ಅವನು ಒಳ್ಳೆ ಆಂಥ್ರೋಪಾಲಜಿಸ್ಟ್ ಇರ್ಬೋದು ಅನ್ಸುತ್ತೆ. ಸೋಷಿಯಲ್ ಆಂಥ್ರೋಪಾಲಜಿ ಆಸ್ ವೆಲ್ ಆಸ್ ಕಲ್ಚರಲ್ ಆಂಥ್ರೋಪಾಲಜಿಯನ್ನು ಪಾರಂಜಿತ್ ತುಂಬ ಚೆನ್ನಾಗಿ ಪಳಗಿಸ್ಕೊಂಡಿದ್ದಾರೆ. ಮತ್ತು ಒಬ್ಬ ಆರ್ಟಿಸ್ಟ್ಗೆ ತುಂಬ ಮುಖ್ಯ, ಮಾನವ ಚರಿತ್ರೆ ಓದೋದು ತುಂಬ ಮುಖ್ಯ. ಹ್ಯೂಮನ್ ಸೈಕಾಲಜಿ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿನ ಮೇಕರ್ಸ್ಗಳಿಗೆ ಏನು ಗೊತ್ತಿದೆ ಅಂದರೆ, ಭಾಳ ತುಂಬ ಸಿನಿಮಾ ಮೇಕರ್ಸ್ಗಳಿಗೆ ಹೌ ಟು ಕಾಂಪೋಸ್ ಎ ಸೀನ್, ಡೈಲಾಗ್ಸ್ ಹೇಗಿರಬೇಕು, ಅದಕ್ಕೆ ಮ್ಯೂಸಿಕ್ ಹೇಗಿರ್ಬೇಕು, ಇಷ್ಟನ್ನೇ ಹೆಚ್ಚು ಯೋಚನೆ ಮಾಡ್ತಾರೆ ವಿನಃ ಆಂಥ್ರೋಪಾಲಜಿಯ ಸೂಕ್ಷ್ಮಗಳನ್ನಾಗಲಿ ಮತ್ತು ಈ ಹ್ಯೂಮನ್ ರಿಲೇಷನ್ಶಿಪ್ಪಿನ ಸೂಕ್ಷ್ಮಗಳನ್ನಾಗಲಿ ಮತ್ತು ಕಲೆಯ ಸೂಕ್ಷ್ಮಗಳನ್ನಾಗಲಿ ಹೆಚ್ಚು ಗ್ರಹಿಸಲ್ಲ. ಬಳಸಿರುವ ಒಂದೊಂದು ಕಲರ್ ಕೂಡ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಪರಂಜಿತ್ನ ತಂಗಳಾನಲ್ಲಿ ನೋಡ್ಬೋದು. ನೀವು ಬಳಸಿರುವಂಥ ಪರಿಕರಗಳಿದೆಯಲ್ಲ, ಪ್ರಾಪರ್ಟೀಸ್ ಕೂಡ ಕಾಲವನ್ನು ಎಷ್ಟು ಚೆನ್ನಾಗಿ ನಮ್ಗೆ ಆ ಕಾಲಕ್ಕೆ ತೆಗೆದುಕೊಂಡು ಹೋಗುತ್ತೆ. ಗೊತ್ತಿಲ್ಲ ನಮ್ಗೆ ಆ ಕಾಲ ಹೇಗಿತ್ತು ಅಂತ ಅಲ್ವಾ? ಹಾ, ಆ ಕಾಲ ಹೇಗಿತ್ತು ಅಂತ ಗೊತ್ತಿಲ್ಲ. ಕುದುರೆ ಮೇಲೆ ಬರೋದು, ಆ ಬಡತನ ಹೇಗಿತ್ತು, ಅವ್ರ ವಸ್ತುಗಳನ್ನು ತಗೊಂಡು ಬರೋದು, ಆ ಜನರ ಕನಸುಗಳು ಹೇಗಿತ್ತು, ಕಲ್ಪನೆಗಳು ಹೇಗಿತ್ತು ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಅದನ್ನ ಎಷ್ಟು ಅರ್ಥಪೂರ್ಣವಾಗಿ ಮತ್ತು ಎಷ್ಟು ಕ್ಲಾರಿಟಿಯೊಂದಿಗೆ ನಮ್ಗೆ ಕಟ್ಕೊಟ್ಟಿದ್ದಾರೆ. ಬಹುಶಃ ನಾವು ಆ 3 ಗಂಟೆ, ಹೆಚ್ಚು ಕಡಿಮೆ 2.5 3 ಗಂಟೆ ಸಿನಿಮಾ ಲಿಟ್ರಲಿ ನಾವು ಆ ಕಾಲದಲ್ಲೇ ಬದುಕ್ತೀವಿ. ಮತ್ತೆ ನಾವು ಅದಕ್ಕೆ ಸಾಕ್ಷಿಯಾಗಿ ನಿಂತ್ಕೊಂಡಂಗೆ ಭಾಸವಾಗುತ್ತೆ. ನಾನು ಒಂದು ಚರಿತ್ರೆ ಒಳಗಡೆ ಒಂದು ದೊಡ್ಡ ಪ್ರಯಾಣ ಮಾಡಿ ಬಂದಂಗೆ ಆಯಿತು ಆ ಸಿನಿಮಾದಲ್ಲಿ ತಂಗಳಾನ್. ನನಗೆ ಇದಕ್ಕಿಂತ ಹಿಂದೆ ಅಪೋಕ್ಯಾಲಿಪ್ಟೋ ತುಂಬ ಕಾಡಿರೋ ಸಿನಿಮಾ. ಅಪೋಕ್ಯಾಲಿಪ್ಟೋ ಮೆಲ್ ಗಿಬ್ಸನ್ ಎಲ್ಲ ಸೇರಿ ಮಾಡಿದಾರಲ್ಲ, ಅದು ನನಗೆ ತುಂಬ ಕಾಡಿತ್ತು ಆ ಸಿನಿಮಾ. ಅಂದರೆ ಗೋ ಬ್ಯಾಕ್ ಟು ದ ರೂಟ್ಸ್ ಅಂತ. ಈ ಧರ್ಮ ಸಂಘರ್ಷ, ಕಲಹ, ರಾಜರು ಅರಸೊತ್ತಿಗೆ ಇದೆಲ್ಲದರಿಂದ ಮುಕ್ತಿ ಪಡ್ಕೊಂಡು ಈ ನಾಗರಿಕತೆ ಅನ್ನೋ ಒಂದು ಪೊಳ್ಳು ಸಂಸ್ಕೃತಿಯಿಂದ ದೂರ ಆಗಿ ನಾವೇನು ಸಹಜವಾಗಿ ಬದುಕ್ತಾ ಇದ್ವಲ್ಲ ಮೊದಲು, ಆ ಸಹಜತೆ ಕಡೆಗೆ ನಾವು ಹೋಗುವ ಅನ್ನುವ
ಒಂದು ಕಲ್ಪನೆಯನ್ನು ಅವನು ಜಾಗ್ವಾರ್ ಪಾತ್ರದ ಮೂಲಕ ಕಟ್ಟಿಕೊಡ್ತಾನೆ ನೋಡಿ. ನನಗೆ ತುಂಬ ಕಾಡಿತ್ತದು ಆ ಸಿನಿಮಾ, ತುಂಬ ಹತ್ತಿರ ಆಗಿತ್ತು ಆ ಸಿನಿಮಾ. ಅದ್ರ ನಂತರ ನಾನು ನೋಡಿರುವ ಅದ್ಭುತ ಟಚಿ ಸಿನಿಮಾ ಅಂದರೆ ತಂಗಳ. ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ, ವಿಶೇಷವಾಗಿ ಚರಿತ್ರೆಗೆ ಸಂಬಂಧಪಟ್ಟ ಹಾಗೆ. ಅಲ್ಲ, ಅಲ್ಲಿ ಹ್ಯೂಮನ್ ರಿಲೇಷನ್ಶಿಪ್ಸ್ ಬಗ್ಗೆ ಮಾತಾಡಿದ್ರೆ ನೀವು ಸಾಮಾನ್ಯವಾಗಿ ನಾವೇನು ಅಂದ್ಕೊಂತೀವಿ, ಗಂಡು ಹೆಣ್ಣಿನ ನಡುವೆ ಇರುವ ಈ ಫ್ಯೂಡಲ್ ಸೊಸೈಟಿನಲ್ಲಿ ಗಂಡಸರು ಹೆಂಗಸರು ಎಷ್ಟು ಸಮಾನತೆ ಇತ್ತು ಅನ್ನೋದು ನಮಗೆ ಎಷ್ಟು ಕೂಡಿ ಎಕ್ಸಾಕ್ಟ್ಲಿ ಆಯ್ತಾ. ಅಲ್ಲಿ ಒಬ್ರನ್ನೊಬ್ರು ಅನ್ಯೋನ್ಯತೆಯಿಂದ ರೇಗಿಸೋದು, ಆ ಹಾಡು ಬರುತ್ತಲ್ಲ ಅದರಲ್ಲಿ ತಮಾಷೆ ಮಾಡೋದು, ಜೋಕ್ ಮಾಡೋದು, ಕಾಲೆಳೆಯೋದು, ಆಕೆ ಕುಟ್ತಾ ಇರ್ತಾಳೆ, ಕಿಚಾಯಿಸಕ್ ಹೋಗ್ತಾನೆ, ಅವಳು ಒನಕೇನೋ ಒಂದು ಓದಿತಾರೆ ಅವನಿಗೆ, ಅವನ ಕೆಳಗಡೆ ಬೀಳ್. ಎಷ್ಟು ಸಹಜವಾಗಿತ್ತು ನೋಡಿ ಬದುಕು, ಎಷ್ಟು ಪ್ರೀತಿಯಿಂದ ಇತ್ತು. ಮಕ್ಕಳನ್ನ ಹೇಗೆ ರೆಸ್ಪಾನ್ಸಿಬಿಲಿಟೀಸ್ ತಗೊಂತ ಇದ್ರು, ಗಂಡು ಹೆಣ್ಣು ಎಷ್ಟು ಸಮಾನತೆಯಿಂದ ದುಡಿದು ಶ್ರಮ ವಿಭಜನೆ ಯಾವ ಥರ ಆಗ್ತಾ ಇತ್ತು. ಈ ಎಲ್ಲ ಅಂಶಗಳು ನಿಜವಾಗ್ಲೂ ತುಂಬ ಸೆನ್ಸಿಬಲ್ ಆಗಿ ನೀವು ಹೇಳ್ದಂಗೆ ಒಂದು ಸ್ವಲ್ಪ ಮಾಡಿದ್ರು ಅದೊಂದು ಬೀದಿ ನಾಟಕ ಆಗ್ಬಿಡ್ಬೋದಾಗಿತ್ತು. ಈಗ ನೋಡಿ, ಬ್ರಿಟಿಷರು ಒಂದು ನಾಗರಿಕತೆ, ಸಿವಿಲೈಸೇಷನ್, ಸಿವಿಕ್ ಸೆನ್ಸ್, ಡಿಸಿಪ್ಲಿನ್, ಈ ಎಲ್ಲ ಪೊಳ್ಳುತನಗಳನ್ನ ಇಟ್ಟುಕೊಂಡೇ ನಮ್ಮನ್ನ ರಿಪೇರಿ ಮಾಡೋಕ್ಕೆ ಟ್ರೈ ಮಾಡಿದವರು. ಹಾಗೆ ಅವರೆಲ್ಲ ರಿಫಾರ್ಮೇಷನ್ಸ್ಗಳಿತ್ತು. ಆದರೆ ಆ ವಿನಯ, ಆ ಮಾನವೀಯತೆ, ಆ ಹೃದಯವಂತಿಕೆ, ಆ ಮನುಷ್ಯತ್ವ ಆಗಲೇ ನೆಲ ಸಂಸ್ಕೃತಿಯಲ್ಲಿ ಇತ್ತಲ್ಲ. ಸೊ ನನಗೆ ಅದ್ರ ಜೊತೆಗೆ ವಿಕ್ರಮ್ ನಟನೆ ಬಹಳ ಅದ್ಭುತವಾಗಿ ಅನಿಸುತ್ತೆ. ಈ ಹೀರೋಯಿಸಮ್ ಅನ್ನು ಮೀರಿ, ಮತ್ತೆ ಒಂದು ಸಣ್ಣ ತಾನೊಬ್ಬ ಕೇವಲ ನಟ ಅನ್ನೋದನ್ನೂ ಕೂಡ ಮೀರಿ ಇದರ ಒಂದು ಭಾಗ, ಈ ಕಥೆಯ ಒಂದು ಭಾಗ, ಮತ್ತು ಒಟ್ಟಾರೆ ಈ ಕಾನ್ಸೆಪ್ಟ್ ಇದರಲ್ಲಿ, ಈ ಕಾನ್ಸೆಪ್ಟಿನ ಒಂದು ಭಾಗ ಅನ್ನೋರ ಹಾಗೆ ಅದೊಂದು ಭಾಗ ಮಾತ್ರ ನಾನು ಅನ್ನುವ ಸಹಜತೆಯಿಂದ, ವಿನಯತೆಯಿಂದ, ವಿಧೇಯತೆಯಿಂದ ಮಾಡೋದಿದೆಯಲ್ಲ, ಒಂದು ರೋಲನ್ನು ನಿಭಾಯಿಸಿದ್ದಿದೆಯಲ್ಲ, ಸಿಂಪ್ಲಿ ಗ್ರೇಟ್. ಯಾಕೆಂದರೆ ಸೆಲೆಬ್ರಿಟಿ ನಟ ಆತ. ಎಲ್ಲೋ ನೋಡಿದ್ರೆ, ನೀವು ಲಾಂಗ್ ಶಾಟಲ್ಲಿ ನೋಡಿದ್ರೆ ಈತ ವಿಕ್ರಮ್ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಮತ್ತು ಇವನ್ ಕ್ಲೋಸಪ್ ಅಲ್ಲಿ ಬಂದರೂ ಕೂಡ ಆ ಪಾತ್ರ ಆಗಿದ್ದಾನೆ ವಿನಃ ಅದನ್ನು ನಿಭಾಯಿಸಿದಂತ ವಿಕ್ರಮ್ ಅಂತ ನಮ್ಗೆ ಅನ್ಸುತ್ತೆ. ಅದು ಒಂಥರ ಪರಕಾಯ ಪ್ರವೇಶ ಅಂತ ನಿಜವಾಗ್ಲೂ ಈ ಪಾತ್ರಕ್ಕೆ ಅನ್ಸಿದಲ್ವಾ. ಸೊ ಅಷ್ಟು ಸಬ್ಮಿಸಿವ್ ಇದೆಯಲ್ಲ, ದಟ್ ಈಸ್ ವೆರಿ ಗ್ರೇಟ್ ಥಿಂಗ್. ಯಾಕೆಂದ್ರೆ ಆ ಥರ ಸೆಲೆಬ್ರಿಟಿ ನಟ ತನ್ನ ಒಂದು ಐಡೆಂಟಿಟಿಯನ್ನು ಬಿಟ್ಟುಕೊಟ್ಟು, ಹೀರೋ ಅನ್ನೋ ಐಡೆಂಟಿಟಿ ಆಗಿರ್ಬೋದು, ಸ್ಟಾರ್ ಅನ್ನೋ ಐಡೆಂಟಿಟಿ ಬಿಟ್ಕೊಟ್ಟು ಸಂಪೂರ್ಣ ಪಾತ್ರವೇ ಆಗಿ ನಿಲ್ಲೋದಿದೆಯಲ್ಲ, ಬಹುಶಃ ವಿಕ್ರಮ್ ಆ ಕಾರಣಕ್ಕಾಗಿ ತುಂಬ ಗ್ರೇಟ್ ಆರ್ಟಿಸ್ಟ್ ಅನಿಸ್ತಾರೆ. ನಟ ಅನ್ನೋದಲ್ಲ, ಗ್ರೇಟ್ ಆರ್ಟಿಸ್ಟ್ ಅನಿಸ್ತಾರೆ. ಅದು ಒಂದು ಹೊಸ ಇಮೇಜ್ ಕೂಡ ಕೊಡ್ಬೋದು ಅವ್ರಿಗೆ, ಸಿಕ್ಕಿದೆ ಅಂತ ಕೂಡ ನನಗೆ ಅನಿಸುತ್ತೆ. ಹೊಸ ಇಮೇಜ್ ಸಿಕ್ಕಿದೆ ಅವರಿಗೆ. ಬಹುಶಃ ನನ್ನ ಪ್ರಕಾರ ಒಂದು ಆಸ್ಕರ್ ಲೆವೆಲಿಗೆ ಮಾಡಿರುವಂಥ ಸಿನಿಮಾ ಆಯಿತು. ಓಕೆ, ಆಸ್ಕರ್ ಲೆವೆಲ್ಗೆ ಮಾಡಿರುವಂಥ ಸಿನಿಮಾ. ಬಹುಶಃ ಬೇರೆ ಬೇರೆ ಕಾರಣಗಳಿಗಾಗಿ ಅದು ಆಸ್ಕರಿಂದ ವಂಚಿತನೂ ಆಗ್ಬೋದು, ಇಲ್ಲ ಅಂತಲ್ಲ. ಬಟ್ ಇಂಡಿಯಾದ ಸಿನಿಮಾ ಅಥವಾ ನಾವು ನೋಡ್ತಾ ಇರುವ ಈ ವರ್ಲ್ಡ್ ಸಿನಿಮಾದಲ್ಲಿ ಅದನ್ನು ತುಂಬ ಸುಲಭವಾಗಿ ಆ ವರ್ಲ್ಡ್ ಸಿನಿಮಾ ಲೆಕ್ಕದಲ್ಲಿ ಇಡಬಹುದಾದಂಥ ಅದ್ಭುತವಾದ ಕೃತಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಮತ್ತೊಂದು ಮಾತುಕತೆ ನಾವು ಮತ್ತೆ ಭೇಟಿಯಾಗೋಣ. ಹೀಗೆ ಒಂದು ಸಿನಿಮಾ ಆಗಿರ್ಬೋದು, ನಾಟಕ ಆಗಿರ್ಬೋದು, ಅಥವಾ ಒಳ್ಳೆ ಕಾವ್ಯ ಆಗಿರ್ಬೋದು, ಒಳ್ಳೆ ಸಾಹಿತ್ಯ ಕೃತಿ ಆಗಿರ್ಬೋದು, ಅಥವಾ ಒಳ್ಳೆ ಯಾವುದೇ ಕಲಾಕೃತಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ಒಳ್ಳೆಯ ರಾಜಕೀಯ ಬೆಳವಣಿಗೆ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಒಂದು ಸಣ್ಣ ನಮ್ಮದೇ ಆದಂಥ ಒಳನೋಟ. ಇಲ್ಲಿ ಯಾರದೇ ವಿಚಾರಗಳನ್ನು ನಾವು ಕಿತ್ಕೊಂಡು ನಮ್ಮ ವಿಚಾರಗಳನ್ನಾಗಿ ಮಂಡಿಸುವಂಥ ಯಾವುದೇ ದುಸ್ಸಾಹಸವನ್ನು ನಾವು ಮಾಡೋದಿಲ್ಲ. ನಮಗೇನು ಅನಿಸುತ್ತೋ ದಿಲ್ಸೆ, ಎಸ್, ಹೃದಯದಿಂದ, ನಮ್ಮ ಹೃದಯದ ಮಾತು, ಎಸ್, ದಿಲ್ಸೆ ಹೊಡೆದ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವ ಒಂದು ಪ್ರಯತ್ನ. ಆ ಪ್ರಯತ್ನದ ಭಾಗವಾಗಿ ನಾರಾಯಣ್ ಮತ್ತು ನಾವು ನಡೆಸಿರುವ ಈ ಮಾತುಕತೆ ಇದು ಮುಂದುವರಿಯುತ್ತೆ. ಇದನ್ನು ನೋಡಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ, ಸಾಧ್ಯವಾದರೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮ್ಮಲ್ಲೂ ಕೂಡ ಆ ಥರದ ವಿಚಾರಗಳಿದ್ದರೆ ದಯವಿಟ್ಟು ಯು ಆರ್ ಮೋಸ್ಟ್ ವೆಲ್ಕಮ್. दिल से दरवाज़ा खुला है. यू आर मोस्ट वेलकम. थैंक यू सो मच.